ಕತ್ತಿನಲ್ಲಿ ಗಂಟೆ ಇಲ್ಕಿ ಸದ್ದು ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ ಬಾಳ ಬುದ್ಧಿಯಲ್ಲಿ ತುತ್ತು ಮೂಸ ಬ್ಯಾಡ ಹಿಂಗು ತಕ್ಕ ಅದ್ನ ಹಂಗು ತಕ್ಕ ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ ಹಿಂಗು ತಕ್ಕ ಅದ್ನ ಹಂಗು ತಕ್ಕ ತೊಂಗೆ ಮ್ಯಾಲಿನ ಮಂಗನ ವಂಶದ ಬಳ್ಳಿಯ ಒಂದೊಂದು ಹೂವು ನಾವು ಅಂಗ ಓಡಿಸೋ ಭಗವಂತನಿಗೆ ದಿಕ್ಕು ತಪ್ಪಿಸುವ ಮಂದಿ ನಾವು ನಮ್ಮ ಹಾರಾಟಕ್ಕೆ ಬಂಡಿಯ ಕೀಲೆ ಲೂಸಾಗಿ ಹೋಗೈತೆ ನಾವು ಹೊಂಟಿರುವ ರಸ್ತೆಯ ಡಾಂಬರು ಪೀಸಾಗಿ ಹೋಗೈತೆ ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ ಹಿಂಗು ತಕ್ಕ ಅದ್ನ ಹಂಗು ತಕ್ಕ ಬದುಕೊಂದು ಜಟಕ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡಿ ಒಂದ್ಗಾಲಿ ಲೂಸು ಇನ್ನೊಂದು ಟೈಟು ಅಡ್ಜಸ್ಟ್ ಮಾಡ್ಕೊಳ್ಳಿ 1/2 ಸೀಟು ಇಲ್ಲೊಬ್ಬ ಬಡವ ಅಲ್ಲೊಬ್ಬ ಶ್ರೀಮಂತ ಅಲ್ಲೊಂದು ಮುಳ್ಳು ಇಲ್ಲೊಂದು ಗುಲಾಬಿ ಇವ್ನ್ಯಾರೋ ಕಳ್ಳ ಅವ್ನ್ಯಾರೋ ಒಳ್ಳೆವ್ನು ಇಲ್ಯಾವ್ದೋ ಸಂಸಾರ ಅಲ್ಯಾವ್ದೋ ಕಳ್ಳಾಟ ಎಲ್ಲಾನು ಸರಿಯಾಗೆ ಐತೆ ಇನ್ಯಾವ್ದೋ ಒಂದು ನೆಟ್ಟಾಗಿಲ್ಲ ಎಲ್ಲಾನು ನೆಟ್ಟಾಗೆ ಇದ್ರೆ ಅದು ಒಂದು ಜೀವನಾನೇ ಅಲ್ಲ ಬದುಕೊಂದು ಜಟಕ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡಿ ಬದುಕೊಂದು ಜಟಕ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡಿ ಜೀ ಕನ್ನಡದ ವೀಕ್ಷಕ ದೇವರುಗಳಿಗೆ ನಿಮ್ಮ ಮಾಲವಿಕಾ ಮಾಡುವ ಪ್ರೀತಿಯ ನಮಸ್ಕಾರ. ಇದು ಸೆರಾ ರಿಫ್ಲೆಕ್ಸಿಯೋ ಸ್ಟೈಲ್ ಬದುಕು ಜಟಕ ಬಂಡಿ ಪವರ್ಡ್ ಬೈ ಡಾಬರ್ ಆಮ್ಲಾ ನೆಲ್ಲಿ ಹೇರ್ ಆಯಿಲ್. ಪ್ರಿಯ ವೀಕ್ಷಕರೇ, ಸುಮಾರು 4 ವರ್ಷಗಳಿಂದ ಬದುಕು ಜಟಕ ಬಂಡಿಯ ಈ ವೇದಿಕೆ ನಿಮ್ಮ ಮುಂದಿದೆ. 300ಕ್ಕೂ ಹೆಚ್ಚಿನ ಕಥೆಗಳನ್ನ ನಾವು ನೋಡಿದ್ದೀವಿ. ಬದುಕಿನ ಅನುಭವಗಳು, ನೈಜ ಅನುಭವಗಳು ಕಾಲ್ಪನಿಕ ಕಥೆಗಳಿಗಿಂತ ಹೆಚ್ಚು ಅಪರೂಪವಾಗಿರುತ್ತೆ ಮತ್ತು ವಿಸ್ಮಯಕಾರಿಯಾಗಿರುತ್ತೆ ಅಂತ. ಅಂತಹ ಅನೇಕ ಕಥೆಗಳನ್ನ ನಾವಿಲ್ಲಿ ನೋಡಿದ್ದೀವಿ. ಬೇರೆ ಬೇರೆ ಮನುಷ್ಯರು ವಿಚಾರ ಒಂದೇ ಆಗಿದ್ರೂ ಅವರ ಧೋರಣೆಗಳು ಬೇರೆ ಬೇರೆ ಆಗಿರುತ್ತೆ, ಅವರ ನಿಲುವುಗಳು ಬೇರೆ ಬೇರೆ ಆಗಿರುತ್ತೆ. ಇವತ್ತಿನ ನಮ್ಮ ಕತೆ ಕೂಡ ಬಹಳ ವಿಚಿತ್ರ ಅನ್ಸುತ್ತೆ. ಈಕೆ ವಿಮಲಾ, ಮದುವೆಯಾಗಿ ವರ್ಷಗಳೇ ತುಂಬಿವೆ. ಒಂದು ಮಗುವೂ ಇದೆ. ಗಂಡ ವೃತ್ತಿಯಲ್ಲಿ ಶಿಕ್ಷಕ, ತಾನು ದಡೂತಿ, ಕುಬ್ಜೆ. ಇದು ದೇವರು ಕೊಟ್ಟ ಶಾಪ ಅನ್ಕೊಂಡಿರೋ ಈಕೆಗೆ ತಾನು ತನ್ನ ಗಂಡನ ಜೊತೆ ಸಂಸಾರ ಮಾಡಲು ಯೋಗ್ಯಳಲ್ಲ ಅಂತ ಭಾವಿಸಿದಾಳೆ. ನಾನು ಅನಾರೋಗ್ಯದಿಂದ ಬಳಲ್ತಿದ್ದೀನಿ, ತನ್ನ ಗಂಡನ ಆಸೆಗಳನ್ನ ಪೂರೈಸುವಲ್ಲಿ ನಾನು ನಿರಾಸಕ್ತಳು ಅನ್ನೋ ಯೋಚನೆ ಇವಳನ್ನ ಕಾಡ್ತಿದೆ. ವಿಮಲಾಳಿಗೆ ತಾನು ಮಾಡಬೇಕಾಗಿರೋ ಮನೆ ಕೆಲಸಗಳನ್ನ ಮಾವನವರೇ ಮಾಡ್ತಿದ್ದಾರೆ ಅನ್ನೋ ಕೊರಗು. ತನ್ನ ಗಂಡನಿಗೆ ಮತ್ತೊಂದು ಮದುವೆ ಮಾಡಿಕೊಳ್ಳಲು ಕೇಳ್ಕೊಳ್ತಿದ್ದಾಳೆ. ಅದಕ್ಕೆ ವಿಮಲಾಳ ಮಾವನವರ ಬೆಂಬಲವೂ ಇದೆ. ಈಗ ವಿಮಲಾ ತನ್ನ ಗಂಡನನ್ನ ಮತ್ತೊಂದು ಮದುವೆಗೆ ಒಪ್ಪಿಸಿ ಅಂತ ಬದುಕು ಜಟಕ ಬಂಡಿಗೆ ಬಂದಿದ್ದಾಳೆ. ಮೊದಲಿಗೆ ನಮ್ಮೊಂದಿಗೆ ಮಾತನಾಡಲು ಬರ್ತಾ ಇರೋದು ವಿಮಲಾ ಗುಪ್ತಾ ಮತ್ತು ಅವರ ಮಾವನವರಾದ ಲಕ್ಷ್ಮೀನಾರಾಯಣ ಅವರು. ಬನ್ನಿ ಅವರಿಗೆ ಸ್ವಾಗತವನ್ನ ಕೋರೋಣ. ಯಾವೂರಿನವರು ವಿಮಲಾ ನೀವು? ಹುಟ್ಟಿದ್ದು ಚಿಂತಾಮಣಿಯಲ್ಲಿ, ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ. ಅಪ್ಪ ಅಮ್ಮ ಇಲ್ಲೇ ಇದ್ದಾರಾ? ಇದಾರೆ ಮೇಡಮ್. ನಿಮ್ಮನೇಲಿ ಎಷ್ಟು ಜನಮ್ಮ? ನಮ್ಮಕ್ಕ, ನಾನು, ಇನ್ನ 2 ತಂಗಿದಿದ್ದಾರೆ ಮೇಡಮ್. ಮದುವೆ ಆಗಿ ಎಷ್ಟು ವರ್ಷ ಆಯ್ತಮ್ಮ? 10 ವರ್ಷ ಆಯ್ತು ಮೇಡಮ್. 10 ವರ್ಷ. ಮಕ್ಳು ಎಷ್ಟು ಜನಮ್ಮ? ನನ್ಗೆ ಒಬ್ಬ ಮಗ ಇದ್ದಾನೆ ಮೇಡಮ್. ಎಷ್ಟು ವಯಸ್ಸು ಅವನಿಗೆ? 9 ನಡೀತಾ ಇದೆ ಮೇಡಮ್. ಓಕೆ. ನಿಮ್ಮ ಯಜಮಾನ್ರು ಏನ್ ಕೆಲಸ ಮಾಡ್ತಾರಮ್ಮ? ಸಂಸ್ಕೃತ್ ಟೀಚರ್ ಮೇಡಮ್. ಓಕೆ. ಇಲ್ಲಿ ಬಂದಿದ್ರ ಉದ್ದೇಶ ಏನಮ್ಮ? ನನಗೆ ಹಲವಾರು ಕಾಯಿಲೆ ಇದೆ ಮೇಡಮ್. ನನಗೆ ಸಂಸಾರ ಮಾಡಕ್ ಆಗ್ತಾ ಇಲ್ಲ, ನಾವು ಸೇರಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕಾಗಿ ಅವ್ರಿಗೆ ಇನ್ನೊಂದು ಮದುವೆ ಮಾಡ್ಕೊಳ್ಳೋಕ್ಕೆ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ಮೇಡಮ್. ನಿಮ್ಮ ಯಜಮಾನ್ರಿಗೆ ಇನ್ನೊಂದು ಮದುವೆ ಮಾಡಿಸ್ಬೇಕಾ? ಹೌದು ಮೇಡಮ್. ಇದ್ಯಾಕಮ್ಮ ಈ ಆಸೆ ಬಂತು, ಈ ವಿಚಿತ್ರ ಯೋಚನೆ ಬಂತು ನಿಮ್ಗೆ? ನನ್ನ ಹತ್ರ ಅವ್ರಿಗೆ ಸುಖ ಇಲ್ಲ ಮೇಡಮ್. ಹಾಗಂತ ಅವ್ರು ಇನ್ನೊಂದು ಮದುವೆ ಮಾಡ್ಕೊಳ್ಳಿ. ನಿಮ್ ತಂದೆ ತಾಯಿ ಹತ್ರ ಹೇಳಿದ್ದೀರಾ ಇದನ್ನ? ಅವ್ರು ಬೇಡ ಅಂತಾರೆ ಮೇಡಮ್. ಇನ್ನೇನ್ ಹೇಳ್ತಾರಮ್ಮ? ನಿಮ್ ತಲೆ ಮೇಲೆ ನೀವೇ ಕಲ್ಲು ಹಾಕೊಂಡ್ಬಿಡ್ತೀರಾ? ಆ ಥರ ಮಾವ ಇಲ್ಲ, ಆ ಥರ ನನ್ನ ಗಂಡನೂ ಇಲ್ಲ ಮೇಡಮ್. ಚೆನ್ನಾಗಿ ನೋಡ್ಕೋತಾರೆ ಮೇಡಮ್. ನೀವೆಲ್ಲಿ ಹೋಗ್ತೀರಿ? ಅವ್ರಿಗೆ ಬೇರೆ ಮದುವೆ ಮಾಡ್ಬಿಟ್ಟು? ನಮ್ಮ ಮಾವನ ಜೊತೆ ಇರ್ತೀನಿ ಮೇಡಮ್. ದೀಕ್ಷೆ ಕೊಟ್ಟವ್ರೆ ಅವರು, ನಮಗೆ ಸರಿ ಉಪದೇಶ ಮಾಡಿದ್ದಾರೆ. ನಾನು ಅವ್ರ ಜೊತೆ ಇರ್ತೀನಿ ಮೇಡಮ್. ನಾನು
ಏನ್ ಲಕ್ಷ್ಮೀನಾರಾಯಣ್ ಅವ್ರೆ, ನಮ್ಮನ್ನ ಒಂದು ಮಾಡಿ ಅಂತ ಬರೋದೇ ನಾನ್ ನೋಡಿರೋದು. ಇದು ಮೊದಲನೇ ಸರ್ತಿ ಈ ತರದ್ ನಾನು ಕೇಳ್ತಾ ಇರೋದು. ಇಲ್ಲೂ ನಾವು ಬಿಡಿಸಿ ಅಂತ ಬಂದಿಲ್ಲ ನಾವು. ಹಾ ಅಮ್ಮನಿಗೆ ತುಂಬಾ ತೊಂದರೆ ಇರೋದ್ರಿಂದ ಹಾ ಮನೆಗೆ ಬಂದಾಗಿಂದ ಇವತ್ತಿನವರೆಗೂ ನಾನು ಕೇರ್ ಟೇಕರ್ ಆಗಿದ್ದೀನಿ. ಸರಿ. ಅದ್ ಜೊತೆಲಿ ನಾನು ಇರೋದ್ರಿಂದ ಇಲ್ಲಿ ನಮ್ ಸಂಪಾದನೆ ಮಾಡಕ್ ಆಗ್ತಾ ಇಲ್ಲ. ಅವನಿಗೂ ಒಂಥರ ಸುಖ ಎಲ್ಲ ಏನೂ ಇಲ್ಲ. ಈ ಅಮ್ಮನಿಗೆ ಹಾರ್ಟ್ ಪ್ರಾಬ್ಲಮ್, ಲೋ BP, ಥೈರಾಯ್ಡ್ ಇರೋದ್ರಿಂದ 2 ದಿವಸ ಕಾಲು ಉತ್ಕೊಳ್ಳುತ್ತೆ, 3 ದಿವಸ ಕೈ ಉತ್ಕೊಳ್ಳುತ್ತೆ. ಈ ತರ ಪ್ರಾಬ್ಲಮ್ಸ್ ಬಂದು ನಾನು ನೋಡ್ಕೋತಾ ಇದ್ದೀನಿ. ಸರಿ. ಹಾಗಾಗಿ ಅವರಿಬ್ರು ಸೇರೋದಕ್ಕೆ ಇಷ್ಟಪಡ್ತಾ ಇಲ್ಲ. ಮಗು ಆಗಿದೆಯಲ್ಲ ಈಗ? ಮದ್ವೆಗೆ 1 ವರ್ಷಕ್ಕೆ ಆಯ್ತು. ಆಯ್ತು. ಈಗ 2 ವರ್ಷದಿಂದ ಇವಳು ಅವನಿಗೆ ಬ್ರೈನ್ ವಾಶ್ ಮಾಡಿದ್ದಾಳೆ. ನನ್ನ ಹತ್ರ ನಿಮ್ಗೆ ಸುಖ ಇಲ್ಲ ಅಂದ್ರೆ ನಿಮ್ಮ ಮದುವೆ ಹೊಟ್ಕೊಳ್ಳಿ, ಬೇಡ ಅಂತ ಹೇಳಿಲ್ಲ ಅಂತ ನನ್ನ ಹತ್ರ ಹೇಳಿದ್ಲು ಫಸ್ಟ್. ಸರಿ, ನೀವು ಮಾವ ಆಗಿ ಅವ್ರಿಗೆ ಬುದ್ಧಿವಾದ ಹೇಳೋದಲ್ಲ? ನಾನು ಹೇಳಿದೆ, ಇಲ್ಲ ಮಮ್ಮ ನನಗೆ ಸುಖ ಇಲ್ಲ, ತೊಂದರೆ ಇದೆ, ಮಾಡ್ಕೊಂಡು ನಾವು ಸುಖವಾಗಿಲ್ಲ ಅಂತ ಹೇಳಿ ಫಸ್ಟ್ ಚಿಡ್ಸಿದ್ದೆ ಇವಳೇ ಅವನಿಗೆ. ಡಾಕ್ಟರ್ ಏನ್ ಹೇಳ್ತಾರಮ್ಮ? ಟ್ಯಾಬ್ಲೆಟ್ಸ್ ಎಲ್ಲ ತಗೋತಾ ಇದೀನಿ ಮೇಡಮ್. ಸರಿ. ಮುಂದಕ್ಕೆ ಸೇರ್ಲೇಬಾರ್ದು ನೀವು ಅಂತ ಹೇಳಿದ್ದಾರೆ ಮೇಡಮ್. ಸರಿ, ಮದ್ವೆ ಅಂದ್ರೆ ಅದೊಂದೇ ಏನ್ರಿ? ಅದೊಂದೇ ಆಗಲ್ಲ, ಹೆಂಗೋ ಇರ್ತಾರೆ ಪ್ರಪಂಚದಲ್ಲಿ. ನೋಡ್ತಾ ಇರ್ತೀವಿ, ನಿಮ್ಮ ಪ್ರೋಗ್ರಾಮಲ್ಲೂ ನೋಡ್ತಾ ಇರ್ತೀವಿ. ನಮ್ಗೆ ಗೊತ್ತಿರಂಗೆ ನಾವು ಮದುವೆ ಆಗಿ ಎಲ್ಲರ ಮುಂದೆ ಓಡಾಡ್ಬೇಕು ಅಂತ ಇಷ್ಟಪಡ್ತೇವೆ ನಾವು, ಅಷ್ಟೇ ವಿನಃ ಗೊತ್ತಿಲ್ಲದೆ ಮಾಡಬಾರ್ದು ಅನ್ನೋ ಉದ್ದೇಶ. ಅಲ್ಲ, ತಪ್ಪು ಅನ್ನೋದು ಗೊತ್ತಿದ್ದು ಮಾಡಿರಿ, ಮಾಡಿಲ್ಲ. ಇನ್ನ ದೊಡ್ಡವರ ಆಶೀರ್ವಾದ ಕೇಳ್ತಾ ಇದೀವಿ ನಾವು. ನೀವೇ ಅಲ್ವಾ ಮನೆ ದೊಡ್ಡವರು? ನಮ್ಗೆ ನಾನು ದೊಡ್ಡವರು, ಅವ್ರ ತಂದೆ ತಾಯಿ ಇದ್ದಾರೆ ನನಗಿಂತ ವಯಸ್ಸಲ್ಲಿ ದೊಡ್ಡವರು. ಅವ್ರನ್ನ ಕೇಳಿ ಮಾಡೋಣ. ಬಟ್ ಇದು ಸರಿಯಾದ ಒಂದು ನಿರ್ಧಾರ ಅಂತ ನಿಮಗ ಅನ್ಸುತ್ತಾ? ಅಲ್ಲ, ಹೆಂಡತಿ ಸುಖ ಇಲ್ಲದ್ರೆ ಮತ್ತೆ ಗಂಡ ಏನ್ ಮಾಡ್ತಾನೆ, ತಾವೇ ನನಗೆ ತಿಳಿಸ್ಕೊಡಿ, ನಾನು ಅದನ್ನೇ ಅಡ್ವೈಸ್ ಮಾಡ್ತೀನಿ. 2 ತಿಂಗಳ ಮನೆಗೆ ಬಿಟ್ಟು ಹೋಗ್ಬಿಟ್ಟೆ ಒಂದ್ಸಾರಿ. ಮದುವೆ ಮಾಡ್ಕೊಳ್ಬೇಕಂತ ಹುಚ್ಚಿಡ್ದಿದೆ. ಇವಳ ಕಾಯಿಲೆ ವಾಸಿ ಆಗಲ್ಲ, ಇವರಿಬ್ಬರು ರೋಗ ನನ್ನ ಗಂಟ್ಕೊಂಡ್ಬಿಟ್ಟಿದೆ. ಎಲ್ಲೂ ಹೋಗಂಗಿಲ್ಲ, ಎಲ್ಲೂ ಬರಂಗಿಲ್ಲ. ಇವ್ರ ತಂದೆಗೂ ಅಕ್ಕನಿಗೂ ಫೋನ್ ಮಾಡ್ತಾರೆ. ಸುಮಾರು ಸಲ ಫೋನ್ ಮಾಡಿದ್ರೆ ಅವ್ರು ಸ್ಪಂದಿಸ್ಲಿಲ್ಲ. ಹಾಗಾಗಿ ಇವಳೇನ್ ಮಾಡಿದಾಳೆ, ಒಂದ್ಸಲಿ ಇರೋ ನೋವುಗಳು ಅವು ಇವು ಅವ್ರನ್ನ ಅಪ್ಪ ಅಮ್ಮ ಬರ್ಲಿಲ್ವಲ್ಲ ಅನ್ನೋ ಕೋಪಕ್ಕೆ ಕ್ರಿಮಿಕೀಟಕ ಔಷಧಿನ ತಗೊಂಡು ಕುಡಿಯೋದಕ್ಕೆ ಪ್ರಯತ್ನ ಪಟ್ಲು. ನಾನು ಆಧ್ಯಾತ್ಮಿಕ ಚಿಂತನೆಯಲ್ಲಿರೋ ದೀಕ್ಷೆ ಕೊಟ್ಟಿದ್ದೀರಿ? ನಾನೇ ಕೊಟ್ಟಿರೋದು. ಅವರೇ ಕೊಟ್ಟಿದ್ದು ನಮ್ ಗುರುಗಳು ಮೇಡಮ್. ಯಾವ ತರದ ದೀಕ್ಷೆ? ಯಾವ ತರದ್ದು ಅಂದ್ರೆ ರೇಣುಕಾಚಾರ್ಯರು, ಪಂಚಪೀಠದ್ದು. ಸರಿ. ನಾನು ಆ ದೀಕ್ಷೆ 30 ವರ್ಷದ ಮೇಲಾಯ್ತು. ಸರಿ. ನಾನು ಅದರಲ್ಲೇ ಇರ್ತೀನಿ ಇವತ್ತಿಗೂ. ಆಗಿರೋದ್ರಿಂದ ನಾನು ಅವಳಿಗೆ ಕೆಡಕ್ ಮಾಡಕ್ಕೆ ನಾನು ಇಷ್ಟಪಡ್ತಾ ಇಲ್ಲ. ನೋಡ್ಕೊಳ್ಳೇಬೇಕು ಮಗಳ ತರ ಅಂತ. ಬೇರೆ ಯಾವುದು ನನಗೆ ದುರುದ್ದೇಶ ಬಂದಿಲ್ಲ ನನಗೆ. ಈಗ ಅವನು ಮದುವೆ ಮಾಡಬೇಕು ಅಂತ. ನಿಮ್ಮ ಹೆಂಡತಿ 7 ವರ್ಷ ಆಯ್ತು ಸತ್ತು. ಇವಳು ಕೆಲಸ ಮಾಡಕ್ಕಾಗಲ್ಲ ಅಂತ ನಾನು ಇನ್ನೊಂದು ಮದುವೆ ಮಾಡ್ಕೊಂಡೆ. ಇವ್ರ ಕೆಲಸ ಮಾಡಕ್ಕಾಗಲ್ಲ? ಕೆಲಸ ಏನು ಮಾಡ್ತಾ ಇಲ್ಲ. ಮಾಡಕ್ಕಾಗಲ್ವಾ? ಆಗಲ್ಲ ಮೇಡಮ್, ತುಂಬಾ ಸುಸ್ತಾಗುತ್ತೆ ಮೇಡಮ್, ಆಯಾಸ ಆಗುತ್ತೆ. ಕಸ ಗುಡ್ಸಕ್ಕೂ ಸಹ ಆಗಲ್ಲ, ಅವರೇ ಗುಡಿಸ್ಕೊಡ್ತಾರೆ. ಆಚೆ ನೀರು ಹಾಕಕ್ಕೂ ಆಗಲ್ಲ, ಅದು ಅವ್ರು ಮಾಡ್ಕೊಡ್ತಾರೆ. ಮನೆ ಕೆಲಸದವ್ರು ಯಾರನ್ನಾದ್ರೂ ನಮಗೆ ಬರೋದು 12,000 ರೂಪಾಯಿ ಸಂಬಳ. 4 ಜನ ಇದ್ದು 3,000 ಬಾಡಿಗೆ ಕಟ್ತೀವಿ. ಮಗುನ ಮೊಮ್ಮನ ಫೀಸ್ ಕಟ್ಟಬೇಕು, ಕೇಬಲು ಪೇಪರು. ನನ್ನ ಆರೋಗ್ಯ ಅವಳ ಆರೋಗ್ಯಕ್ಕೆ 9,000-10,000 ರೂಪಾಯಿ ಉಂಟು. ತಮ್ದೇನು ಸೇವಿಂಗ್ಸ್ ಇಲ್ವಾ? ತಾವು ಕೆಲ್ಸಕ್ಕೆ ಹೋಗ್ತೀರಾ? ಆಟ ಓಡಿಸೋರ ಹತ್ರ ಏನಿರುತ್ತೆ ಮೇಡಮ್. 10 ವರ್ಷದಿಂದ ಇವಳ ಜೊತೆಲಿ ಇದ್ಬಿಟ್ಟಿದ್ದೆ. ಕೇರ್ ಟೇಕರ್ ಇರಲೇಬೇಕು. ಮೊನ್ನೆ ಶನಿವಾರ ಬಿದ್ದೋದ್ರು, ಅದಕ್ಕೆ ತಂದಿದ್ದು ತೋರ್ಸೋಣ ಅಂತ. ಬೆರಾಪ್ಟಿಸ್ಟ್ ಕರ್ಕೊಂಡು ಹೋದೆ. ಒಂದು 4 ದಿವಸ ಇರಿಸಿ ಅಂದ್ರು. 2 ಬಾಟ್ಲಿ ಡಿಪ್ಸ್ ಹಾಕ್ಬಿಟ್ಟು ಟ್ಯಾಬ್ಲೆಟ್ ಕೊಟ್ಟು, ನೀವು ಪ್ರೋಗ್ರಾಮ್ ಆಗಿದ ತಕ್ಷಣ ಮತ್ತೆ ಕರ್ಕೊಂಬಂದು 4 ದಿವಸ ಬಿಡಿ ಅಂದ್ರು. ಒಂದೊಂದ್ಸಲಿ ಬಿಟ್ಟಾಗ್ಲೂ 50,000, 40,000, 30,000, 20,000 ನಮ್ಗೆ ದುಡ್ಡು ಹೊಂಚಕ್ಕೆ ದುಡ್ಡು ಕಷ್ಟ ಆಗಿದೆ ನಮಗೆ. ಇವಾಗ ಮದುವೆ ಅಂತಾಳಲ್ಲ ಅಂತ ನಾವೇನ್ ಮಾಡಿದ್ವಿ, ಅವ್ರನ್ನ ಕರೆದು ಒಂದು ಸಲ ಕೇಳೋಣ, ಅವ್ರೇನ್ ಹೇಳ್ತಾರೆ ನೋಡೋಣ. ನಾನು ಒಂದ್ ಕಡೆ ನೋಡಿದ್ದೀನಿ. ಆದ್ರೆ ನಿನಗೆ ಬರೋ ಸಂಬಳ ನಮ್ಗೆ ಸಾಲಲ್ಲ ಕಣ, ಏನ್ ಮಾಡ್ತೀವಿ, ಇವಾಗಲೇ ನಿಮ್ಗೆ ಸಾಲ ಆಗಿದೆ. ಸರ್ ನೋಡೋದು ನೋಡ್ತೀವಿ, ಯಾವ್ದನ್ನ ಒಂದು ಗಿಡ ನೋಡೋಣ, ದುಡ್ಡಿರೋರು ನೋಡಿದ್ರೆ ಒಂದಷ್ಟು ಕಾಸು ಕೊಡ್ತಾರೆ, ಕೇಳೋಣ ಅಂತ ನಾನು ಯೋಚನೆ ಮಾಡಿದೆ. ಹೈದ್ರಾಬಾದಲ್ಲಿ ಒಂದು ಸಂಬಂಧ ಬಂತು. ಅವ್ರ ಫೋನ್ನಲ್ಲಿ ನಮ್ಗೆ ಹೇಳಿದ್ರು, ಅಪಾರವಾದಂಥ ಆಸ್ತಿ ಇದಿದೆ ನಮಗೆ, ಬಾಡಿಗೆ ಮಸ್ತಾಗಿ ಬರುತ್ತೆ, ನಮಗೇನು ತೊಂದರೆ ಇಲ್ಲ, ಒಂದು 5 ವರ್ಷದ ಹೆಣ್ಮಗುಗೆ ಪರವಾಗಿಲ್ವಾ, ಬಿಡೋ ನಮ್ಮ ಮಗಳು, ಪರವಾಗಿಲ್ಲ ತಗೊಳ್ತೀವಿ ಅಂತ ಹೇಳಿದೆ. ಸರ್ ಅವ್ರು ಸೋದ್ರ ಮಾಮ ಮನೆಗೆ ಬಂದಿದೆ 2 ವರ್ಷಕ್ಕಿಂತ. ಮಾತಾಡಿಸಿ ಎಲ್ಲ ನೋಡಿ ಬೆಂಟ್ ತಟ್ಬಿಟ್ಟು ಜೀವನಕ್ಕೆ ಏನು ಮಾಡ್ತಾರೆ. ನಾನು ಹೇಳಿದೆ ಒಂದು ಟೀ ಅಂಗಡಿ ಹಾಕೊಳ್ತೀನಿ, ಹುಡುಗ ಅರ್ಧ ದುಡ್ಡು ಕೊಡಲಿ ಅಂತ. ಅದೆಲ್ಲ ಆಗದೇ ಇರೋ ಕೆಲಸ. ನಾನೊಂದು 20 ಲಕ್ಷ ರೂಪಾಯಿ ಕೊಡ್ತಿದ್ದೆ, ನೀವು ತಗೊಂಡೋಗಿ ಬ್ಯಾಂಕಲ್ಲಿ ಹಾಕೊಂಡು 13-14 ಸಾವಿರ ರೂಪಾಯಿ ಬರುತ್ತೆ, ನೀವು ಜೀವನ ಮಾಡ್ಕೊಳ್ಳಿ, ನಂಗೆ ಪೇಪರ್ ವರ್ಕೌಟ್ ಮಾಡ್ಕೊಬಿಡಿ, ಅವ್ರ ತಂದೆ ತಾಯಿ NOC ಇಸ್ಕೊಡಿ, ಇಲ್ಲ ಅಳಿಸಿ, ಇಷ್ಟೇ ಅವ್ರು ಕೇಳಿದ್ರು. ಆವಾಗ NOC ಪ್ರಕಾರ ಉಟ್ಕೊಂಡಿದ್ದೆ, ಅಲ್ಲಿ ಗಂಟೆ ಉಟ್ಕೊಂಡಿಲ್ಲ. ಇವಳು ಹೇಳ್ತಾಳೆ ಅವ್ರು ಯಾರಿಗೂ ತಿಳಿಸ್ದೆ ಮದುವೆ ಮಾಡಿ ಅಂತ. ನಾನು ಹೋಗ್ತಾ ಇಲ್ಲ. ಬಟ್ ಈ ಮದುವೆ ಅನ್ನೋದೆಲ್ಲ ಅನುಕೂಲಕ್ಕಾಗತ್ತೇನ್ರಿ? ಮೇಡಮ್ ನಾನು ನಿಜವಾಗ್ಲೂ ಅವ್ನು ಮಾಡಿಲ್ಲ, ನಾನು ಬಿಟ್ಟೋಗ್ಬಿಡ್ತಾನೆ ಮೇಡಮ್. ಅವ್ನು ಬಿಟ್ಟವ್ರೆ ನಮ್ಗೆ ಗತಿ ಗೋವಿಂದ. ಯಾರು ಇಲ್ಲ ಮೇಡಮ್ ನಮ್ಗೆ ಮುಂದೆ. ಈಗ 20 ಲಕ್ಷ ಕೊಡೋರು, ಆ ಹುಡುಗಿಗೆ ಮದುವೆ ಆಯ್ತು, 1 ವರ್ಷ ಆಗ್ತದೆ. ಎಲ್ಲ ಸಂಬಂಧಗಳು ಅನುಕೂಲಕ್ಕೆ ಮಾಡ್ಕೊಳಕ್ಕಾಗತ್ತೇನ್ರಿ? ಏನ್ ಮಾಡ್ತೇವೆ, ಇನ್ನು 36 ವರ್ಷ ಹೆಂಗಿರ್ತಾನೆ? ಹೇಗಿರ್ತಾರೆ ಅಂದ್ರೆ ಹೆಂಡತಿ ಇಲ್ದೆ ಹೇಗಿರಕ್ಕಾಗತ್ತೆ, ಸೇವೆ ಇಲ್ದೇ ಹೆಂಗಿರಕ್ಕಾಗತ್ತೆ? ಯಾವಾಗೂ ಇದೆ ಅಂದ್ರೆ ಏನ್ ಮಾಡಿ, ನನಗೂ ಸಂಪಾದನೆ ಇಲ್ಲ,
ನನ್ನನ್ನು ನೋಡ್ಕೋಬೇಕು. ಹಾಗಾಗಿ ಏನೋ ಒಂದಷ್ಟು ಬಂದರೆ ನಾವು ಜೀವನ ಮಾಡ್ಕೊಳ್ಳೋಣ ಅಂತ ನಾನು ಐಡಿಯಾ ಮಾಡಿಕೊಂಡೆ. ಅದಕ್ಕೆ ಇವಳು ಏನು ಹೇಳಿದ್ರು, ನಮ್ಮ ತಂದೆಗೂ ತಾಯಿಗೆ ಅಂತ ತಿಳಿಸ್ಬೇಡಿ ನೀವು ಮಾಡಿ ಅಂತ. ಆ ಥರ ನಾನು ಮಾಡಲ್ಲ. ನಾನು ಆಧ್ಯಾತ್ಮಿಕ ಚಿಂತೆಯಲ್ಲಿ ಪಾರಮಾರ್ಥಿಕವಾಗಿ ಕಲಿತಾ ಇರೋದು. ನಾನು ಧರ್ಮ ಬಿಟ್ಟು ನಾನು ಹೋಗಲ್ಲ, ಪ್ರಾಣ ಬಿಟ್ಬಿಡ್ತೀನಿ, ಧರ್ಮ ಬಿಡಲ್ಲ. ನಿಮ್ಮ ತಂದೆ ತಾನು ಕೇಳೋಣ. ನಿಮ್ಮ ಅಕ್ಕ ಮದುವೆ ಆದೆ ಅಂತ ಹೇಳಿದ್ರು, ಅದೇನಾಯ್ತು? ಅದು ಬಂದು ಇವಳಿಗೋಸ್ಕರ ಮಾಡ್ಕೊಂಬಂತೆ. ಮನೇಲಿ ಕೆಲಸ ಮಾಡೋದಿಲ್ಲ ಅಂದ್ಬಿಟ್ಟು ಮಾಡಿ ಒಪ್ಕೊಂಡ್ರು, ಎತ್ತೀನಿ ಮಾಡ್ತೀನಿ ಕೆಲಸ ಮಾಡ್ತೀನಿ ಅಂತ. ಅವ್ರದ್ದು 2ನೇ ಮದುವೆ ಅನ್ಕೊಳ್ಳಿ. ಮನೆಗೆ ಬಂದಿದ್ದ ದಿನದಿಂದ ಹಿಡಿದು ಇದ್ದಿದ್ದು 2.5 ತಿಂಗಳು ಇವಳನ್ನ ಆಚೆ ಓಡಿಸ್ಬೇಕು ಅನ್ನೋದು, ನಿಮ್ಮ ಮಗಳ ಯಾಕೆ ಮನೇಲಿ ಇರೋದು, ಈ ಥರ ಗಲಾಟೆ ಮಾಡಿ ಕೊನೆಗೆ ಸಪ್ರೇಟ್ ಹೋಗೋಣ ಅಂತ ರಾದಂತ ಮಾಡಬಿಟ್ರು. ಮನೇಲಿ ಹೆಂಡತಿನ ಬೇಕಾ ಬಿಟ್ಟು ಬಿಡುತ್ತೀನಿ ಅಷ್ಟೇ, ನಾ ಸಂಸಾರ ಅಂತ ಬೇರೆ ಹೋಗಲ್ಲ. ಆ ಥರ ಮನೆ ಅಲ್ಲ ನಂದು. ಯಾಕೆ ನಾನು ಬೇರೆ ಹೋಗ್ಬೋದು ಹೇಳಿಲ್ಲ ನನ್ನ ಮೊದಲೇ. ತುಂಬಾ ಏನೋ ನ್ಯಾಯ ಇದೆ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ. ನನಗ್ ಬಹಳ ಅನ್ಯಾಯದ ವಿಷಯ ಅನ್ಸುತ್ತೆ. ಆರೋಗ್ಯದ ತೊಂದರೆ ಅನ್ನೋದು ಡಾಕ್ಟರ್ ಇದ್ದಾರೆ, ಸರಿ ಮಾಡ್ತಾರೆ. ಹಾಗಾಗಿ ನಿಮ್ ಜೀವನ ಕಳ್ಕೊಂಡ್ಬಿಡ್ತೀರಾ. ಅವ್ರ ಮದುವೆ ಮಾಡ್ಕೊಳ್ಳಿ ಮೇಡಮ್, ಅವ್ರ ಕೈ ಬಿಡಲ್ಲ ಮೇಡಮ್. ನನ್ನ ನಂಬಿಕೆ ನನಗಿದೆ ಮೇಡಮ್, ನಿಜವಾಗ್ಲೂ ಹೇಳ್ತೀನಿ ಮೇಡಮ್. ಅಂಥವ್ರಲ್ಲ ಮೇಡಮ್, ನಮ್ಮ ಅವರು ಅಂತಾರಲ್ಲ, ನನ್ನ ಗಂಡನೂ ಅಂಥವ್ರಲ್ಲ. ಅದಕ್ಕಾಗಿ ನಮ್ಗೆ ಒಪ್ಕೋತಾ ಇದೀನಿ ಮೇಡಮ್, ಮದುವೆ ಮಾಡ್ಕೊಳ್ಳಿ ಅಂತ. ಮನಸ್ಸಿನ ತುಂಬಾ ನೋವಿಟ್ಕೊಂಡು ವಿಮಲಾ ಅವರು ಮಾತಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅವ್ರು ನೋವು ಹೇಳ್ಕೊಳಕ್ ಆಗ್ತಿಲ್ವೋ ಅಥವಾ ನುಂಗ್ಕೊಳಕ್ ಆಗ್ತಿಲ್ವೋ ನನಗೆ ಗೊತ್ತಾಗ್ತಾ ಇಲ್ಲ. ವಿಮಲಾ ಅವ್ರ ವಿಚಾರನ ನೀವು ಕೇಳಿದ್ದೀರಿ ಡಾಕ್ಟರ್, ನಿಮಗೇನ್ ಅನ್ಸುತ್ತೆ? ಈ ತರ ಹಿಂದೆ ಕೇಳಿದ್ದೀರಾ ನೀವು? ಈ ಪೇಷಂಟ್ಗಳನ್ನ ಈ ತರದ್ ನೋಡಿದೀನಿ, ಆದ್ರೆ ಈ ರೀತಿಯ ಮನವಿ ಮಾಡ್ತಿರೋದು ಇದೇ ಮೊದಲ ಬಾರಿ ನೋಡ್ತಿರೋದು ಅಂತ ಅನ್ಸುತ್ತೆ ನಂಗೆ. ಅಂದ್ರೆ ಮಾನಸಿಕವಾಗಿ ಸಂಪೂರ್ಣವಾಗಿ ಡಿಪ್ರೆಸ್ ಆಗಿರೋದ್ರಿಂದ ಹಾಗೆ ಮಾತಾಡ್ತಾ ಇದ್ದಾರೆ ಅಂತ ಅನ್ಸಲ್ವಾ? ಮೋಸ್ಟ್ ಲೈಕ್ಲಿ ದಟ್ ಈಸ್ ದಿ ಫ್ಯಾಕ್ಟ್. ಯಾಕೆಂದ್ರೆ ಕಾಯಿಲೆ ಅಂತ ಒಂದು ಬಂದ ಮೇಲೆ ಶರೀರಕ್ಕೆ ಮಾನಸಿಕವಾಗೂ ಕೂಡ ಅದು ತೋರಿಸ್ಕೊಳತ್ತೆ. ದಟ್ ಈಸ್ ವೈ ವಿ ಕಾಲ್ ಇಟ್ ಆಸ್ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್. ನನಗನ್ಸತ್ತೆ ಈ ದೇಹಕ್ಕೆ ಖಂಡಿತ ತೊಂದರೆ ಆಗಿದೆ, ಇಲ್ಲ ಅಂತಲ್ಲ. ಅದಕ್ಕೆ ನಾವ್ ಏನೇನ್ ಪರಿಹಾರ ಕೊಡಬೇಕು ಅದೆಲ್ಲ ಕೊಡಬೇಕು. ಹಾಗೆ ಆಕೆಗೆ ಮನಸ್ಸಿಗೆ ಕೂಡ ಸ್ಥೈರ್ಯ ಕೊಡಬೇಕು, ಧೈರ್ಯ ಕೊಡಬೇಕು, ಒಂದು ಕೌನ್ಸಿಲಿಂಗ್ ಮಾಡ್ಬೇಕಾಗತ್ತೆ ಅಂತ ನನ್ನ ಅಭಿಪ್ರಾಯ. ಈ ಥೈರಾಯ್ಡ್ ಜೊತೆಗೆ ಬೇರೆ ಏನಾದ್ರು ಕಾಯಿಲೆ ಇದೆಯಾ? ಹಾರ್ಟ್ ಪ್ರಾಬ್ಲಮ್ ಇದೆ, ಲೋ ಬಿ ಪಿ ಇದೆ. ಹಾರ್ಟ್ ಪ್ರಾಬ್ಲಮ್ ಅದೇ ಮುಂಚೆ ಏನಾದ್ರು ಹಾರ್ಟ್ ಅಟ್ಯಾಕ್ ಆಗಿತ್ತಾ ನಿಮ್ಗೆ? ತುಂಬಾ ಲೋ ಬಿ ಪಿ ಆಗಿ ಬಿದ್ಬಿಟ್ಟಿದೆ, ಮನೇಲೆ ಬಿದ್ದಿದ್ದೆ ಸರ್. ನಿಮ್ಮ ತಂದೆಗಾಗ್ಲಿ ತಾಯಿಗಾಗ್ಲಿ ಯಾರಿಗಾದ್ರು ಈ ಥೈರಾಯ್ಡ್ ಪ್ರಾಬ್ಲಮ್ ಇದೆಯಾ? ತಾಯಿಗಿದೆ, ಅಕ್ಕಂಗಿದೆ, ತಂಗಿಗಿದೆ. ಓಕೆ, ಇದು ಫ್ಯಾಮಿಲಿ ಹಿಸ್ಟ್ರಿ ಪ್ರಕಾರ ಇದೊಂದು ಶಾಪಗ್ರಸ್ತ ಕಾಯಿಲೆ ಥೈರಾಯ್ಡ್ ಅನ್ನೋದು. ಮತ್ತೆ ಹಾರ್ಟ್ ಪ್ರಾಬ್ಲಮ್ 13 ವರ್ಷ 10 ವರ್ಷ 20 ವರ್ಷ ಹುಡುಗರಿಗೆಲ್ಲ ಇರುತ್ತೆ. ಈ ಒಂದು ದೃಷ್ಟಿನಲ್ಲೇ ನಾನು ಆರೋಗ್ಯವಾಗಿಲ್ಲ, ನಾನು ರೋಗಿಷ್ಟೇ ಅಂತ ನೀವು ಯಾವ ರೀತಿ ಸಂಕಲ್ಪ ಮಾಡ್ಕೊತಾ ಇದ್ದೀರಿ? ಇದಕ್ಕಿಂತಲೂ ಆಗಿರೋರು, ಏಡ್ಸ್ ಬಂದಿರೋರು ಕೂಡ ಆರಾಮಾಗಿ ಚೆನ್ನಾಗಿದ್ದಾರೆ. ಅಂತ ಘೋರವಾದ ಕಾಯಿಲೆ ಬಂದಿರೋರೇ ಆರಾಮಾಗಿ ಗಂಡನ ಜೊತೆ ಮಕ್ಕಳ ಜೊತೆ ಸುಖವಾಗಿ ಸಂಸಾರ ಮಾಡ್ತಿರ್ಬೇಕಾದ್ರೆ ನಿಮಗೆ ಯಾವ ದೃಷ್ಟಿಯಿಂದ ನಾನು ಇನ್ನೊಂದು ಮದುವೆ ಮಾಡ್ಕೊಳ್ಳಿ ನನ್ನ ಗಂಡನ ಅಂತ ಹೇಳ್ತಾ ಇದ್ದೀರಾ? ಮನ್ಸಲ್ಲಿ ಏನೋ ಒಂದು ನೀವು ಮುಚ್ಚಿಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ನಾಳೆ ನಿಮ್ ಗಂಡನಿಗೆ ಇನ್ನೊಂದು ಮದುವೆ ಮಾಡಿದ್ರೆ ನಿಮ್ಮ ಸವತಿ ಅಂದ್ರೆ 2ನೇ ಹೆಂಡತಿ ನಿಮ್ಮನ್ನು ನಿಮ್ಮ ಮಗನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಏನ್ ಗ್ಯಾರಂಟಿ? ಅದಕ್ಕೆ ಸಪ್ರೇಟ್ ಅಂತ ಹೇಳ್ತಾ ಇರೋದು. ಮನೇನು ಬೇರೆ ಇದ್ದು ಬಿಡ್ತೀರಾ? ಹೇಗಮ್ಮ ಮನಸ್ಸು ಬರುತ್ತೆ? ದೊಡ್ಡ ತ್ಯಾಗ ಅನ್ಕೊಂಡಿದ್ದೀರಾ ನೀವು ಇದೆಲ್ಲ? ಸಂಸಾರ ಮಾಡಕ್ಕೆ ಇಷ್ಟ ಇಲ್ಲ ಮೇಡಮ್, ದೇವ್ರ ಜ್ಞಾನ ಮಾಡ್ಕೊಂಡಿದ್ದೀನಿ, ಇದ್ಬಿಡ್ತೀನಿ ಮೇಡಮ್. ತುಮಕೂರಲ್ಲಿ ಶಿವಕುಮಾರ ಸ್ವಾಮಿ ನನ್ನ ಮಗನ್ನ ಅಲ್ಲಿ ಹಾಕ್ಬಿಟ್ಟು ನನ್ನ ದೀಕ್ಷೆ ತಗೊಂಡು ನಮ್ಮ ಮಾವನ ಜೊತೆ ಸೇವೆ ಮಾಡ್ಕೊಂಡು ಇದ್ಬಿಡ್ತೀನಿ ಮೇಡಮ್. ನನ್ನ ಗಂಡ ಮದುವೆ ಮಾಡ್ಕೊಂಡು ಚೆನ್ನಾಗಿರ್ಲಿ ಮೇಡಮ್. ತುಂಬಾ ಒಳ್ಳೆಯವ್ರು ಮೇಡಮ್, ನಿಜವಾಗ್ಲೂ ಹೇಳ್ತೀನಿ, ನನ್ನ ಗಂಡ ತುಂಬಾ ಒಳ್ಳೆಯವ್ರು ಮೇಡಮ್. ಇದುವರೆಗೂ ಒಂದು ಹೆಣ್ಣಿನ ಕಣ್ಣೆತ್ತಿ ನೋಡಿರೋರಲ್ಲ ಮೇಡಮ್. ನಮ್ಮ ಮಾವ ತುಂಬಾ ಒಳ್ಳೆಯವ್ರು ಮೇಡಮ್, ಮಗಳ ಥರ ನೋಡ್ಕೋತಾರೆ. ಇವಾಗ ಹುಷಾರಿಲ್ಲ ಮೇಡಮ್, ಕೈ ಇಟ್ಕೊಂಡು ಕರ್ಕೊಂಬಂತಾರೆ. ಬೆಳಿಗ್ಗೆ ಅಡುಗೆ ಮಾಡಿ ಚಪಾತಿ ಎಲ್ಲ ಮಾಡಿಕೊಟ್ರು, ಏನೇನು ಹೆಂಗಸ್ ಮಾಡೋ ಕೆಲಸ ಎಲ್ಲ ಮಾಡಿಕೊಡ್ತಾರೆ ಮೇಡಮ್. ನಿಜ ಇಂಥ ಅತ್ತೆ ಮಾವ ಇಂಥ ಗಂಡ ಸಿಗ್ಬೇಕು ತುಂಬ ನಿಜ ಹೇಳ್ತೀನಿ. ಒಂದ್ ವಿಷಯ ಹೇಳಿ ಲಕ್ಷ್ಮೀನಾರಾಯಣ ಅವರೇ, ಮದುವೆಗೆ ಮುಂಚೆ ಈಕೆಗೆ ಈ ತರ ಪ್ರಾಬ್ಲಮ್ಸ್ ಇದೆ ಅಂತ ಏನಾದ್ರು ಗೊತ್ತಿತ್ತು? ಅವ್ರು ಹೇಳಿಲ್ಲ, ನಮ್ಗೆ ಕೇಳಿದ್ದು. ನಮ್ಮ ಹುಡುಗಿಗೆ ಆ ಥರ ಏನಿಲ್ಲ, ಎಲ್ಲ ಆರೋಗ್ಯವಾಗಿದೆ. ನಿಮ್ಮ ಹುಡುಗನಿಗೆ ಹೇಗಿದೆ? ನಮ್ಮ ಹುಡುಗಿಗೆ ಆ ಥರ ತೊಂದರೆ ಇಲ್ಲ ಹೇಳಿದ್ದಾರೆ. ಆಮೇಲೆ ಮದುವೆ ಆಗಿ 1 ತಿಂಗಳು ಮನೆಗೆ ಬಂದಿದ್ದಕ್ಕೆ ಊಟ ಮಾಡಕ್ ಬರಲ್ಲ, ಟೈಮ್ ನೋಡಕ್ ಬರಲ್ಲ, ಸೈನ್ ಮಾಡಕ್ ಬರಲ್ಲ, ದುಡ್ಡು ಎಣಿಸಕ್ ಎಲ್ಲ ನಾನು ಕಲ್ಸ್ಕೊಟ್ಟಿದ್ದೆ. ಓದಿದ್ದೀರಮ್ಮ? ಸ್ಕೂಲ್ಗೆ ಹೋಗಿದ್ದೀರಾ? ನನಗೆ ಮೆಮೊರಿ ತುಂಬಾ ಕಮ್ಮಿ ಇದೆ ಮೇಡಮ್, ಅದಕ್ಕಾಗಿ ಓದಿರೋದೆಲ್ಲ ಮರ್ತಿ ಹೋಗಿತ್ತು ಮೇಡಮ್. ತುಂಬಾ ಹುಷಾರಿರ್ತಿಲ್ಲ ಅವಾಗ ಎಲ್ಲ.
ಸರಿ, ನಾನು ನಮ್ಮ ಮಗನಿಗೆ ಹೇಳಿದೆ, ನಮ್ಮ ಮಗಳಿಗೆ ಈ ಥರ ಇದ್ದಿದ್ರೆ ನಾನು ಏನು ಮಾಡ್ತೀವಿ ಕಣ, ಇರಲಿ ಬಿಡೋ ಇದನ್ನು ಅಂದರೆ. ನೀವತ್ತೇನೋ ಬೇಡ ಬೇಡ ಅಂದರೆ ಇವರೆಲ್ಲ ಒತ್ತಾಯ ಮಾಡಿದ್ರು ಅಂತ ನನಗೆ ಒಂದೇನೋ ವಿಚಾರ ಕೊಟ್ಟು ಮದುವೆ ಮಾಡಿದ್ರಲ್ಲ, ನೀವೇ ಸರಿ ಮಾಡಿ. ಈಗ ಅವನಿಗೆ ಮದುವೆ ಹುಚ್ಚು ಬಿಡಲ್ಲ, ಇವಳೇನು ಬೇಡ ಅಂತ ಇಲ್ಲ, ನಾನು ಬೇಡ ಅಂತ ಇಲ್ಲ. ಹೆಣ್ಣು ಕೊಡೋರು ಅವ್ರ ಕಡೆ ಒಂದು ಮಾತು ಹೇಳಿಸಿ ಅಂತಾರೆ, ಅವ್ರು ನೋಡ್ಕೊಂಡು ಯಾರೋ ಹೋದ್ರೆ ಕೊಡಬೇಡಿ ಮೋಸ ಮಾಡ್ತಾರೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡಿ. ಅವಳು ಏನು ಕಾಯಿಲೆ ಇಲ್ಲ, ಎಲ್ಲ ಸುಳ್ಳು ಸರ್ಟಿಫಿಕೇಟ್. ಕಾನೂನುಬದ್ಧವಾಗಿ ಮದುವೆ ಆಗಿರೋ ಹೆಂಡತಿ ಜೀವಂತವಾಗಿರುವಾಗ ಕಾನೂನಿನ ದೃಷ್ಟಿಯಲ್ಲಿ ಇನ್ನೊಂದು ಮದುವೆ ಮಾಡೋದು ಅದು ಅಪರಾಧ ಆಗುತ್ತೆ. ಒಪ್ಪಿಗೆ ಆ ಗ್ರೌಂಡ್ ಎಲ್ಲಿ ಕಾನೂನು ಇಲ್ಲ, ಪ್ರಾವಿಜನ್ ಇಲ್ಲ. ಎರಡನೇ ಮದುವೆ ಮಾಡ್ಬೇಕಂದ್ರೆ ಲೀಗಲಿ ಆಗಿ ಅವರು ವಿಚ್ಛೇದನೆ ಪಡೆಯಬೇಕು. ಆ ಮಾಡಿಕೊಂಡು ವಿಚ್ಛೇದನೆ ಪಡೆಯೋಕೆ ಸಾಧ್ಯ ಇಲ್ಲ. ಇಂಪಾರ್ಟೆನ್ಸಿ ಅಂತ ಹೇಳೋದಾಗಿದ್ರೆ, ಇಂಪಾರ್ಟೆನ್ಸಿ ಅನ್ನೋದ್ರಲ್ಲಿ ಹೇಳೋ ಹಾಗಿದ್ರೆ ಶಿ ಇಸ್ ಆಲ್ರೆಡಿ ಒನ್ ಚೈಲ್ಡ್. ಲೈಂಗಿಕ ಸಂಬಂಧಗಳಿಗೆ ಆಕೆ ಅನ್ನುವಂತಹ ಗ್ರೌಂಡ್ಸ್ ಇಟ್ಕೊಂಡ್ರೆ ಅದು ಮ್ಯಾರೇಜ್ ಮಾಡ್ಕೊಳೋ ಟೈಮ್ ಇರೋ ಗ್ರೌಂಡ್ಸ್. ಅದು ಆಫ್ಟರ್ ಮ್ಯಾರೇಜ್ ಶಿ ಹ್ಯಾಸ್ ಎ ಚೈಲ್ಡ್ ಇದೆ, ಎಲ್ಲ ಇದೆ. ಅದು ಯಾವುದು ಅಪ್ಲೈ ಆಗೋದಿಲ್ಲ. ಈಗ ಡಾಕ್ಟರ್ ಸ್ವಲ್ಪ ಅದನ್ನ ಅದು ಏನ್ ಕರೆಕ್ಟ್ ಆಗಿ ಪ್ರಾಬ್ಲಮ್ ಇದೆ, ವಾಟ್ ಆರ್ ದಿ ಡಾಕ್ಯುಮೆಂಟ್ ಸಪೋರ್ಟಿಂಗ್ ಅವರ್ ಇಲ್ ಹೆಲ್ತ್. ಓಕೆ ಓಕೆ. ಥೈರಾಯ್ಡ್ ಹೇಳ್ದಂಗೆ ಇಟ್ಸ್ ನಾಟ್ ಎ ಬಿಗ್ ಥಿಂಗ್ ಅಟ್ ಆಲ್. ಸೊ ಅದರಿಂದ ಅದನ್ನೆಲ್ಲ ಸರಿ ಮಾಡಬಹುದು. ಕ್ಯೂರ್ ಅಲ್ಲದೆ ಹೋದ್ರು ಕಂಟ್ರೋಲ್ ಅಂತೂ ಖಂಡಿತ ಮಾಡಬಹುದು. ಇದೇ ಒಂದು ಕಾರಣ ಇಟ್ಕೊಂಡು ಇನ್ನೊಂದು ಮದುವೆ ಮಾಡುವಂತದ್ದು ಇಟ್ಸ್ ನಾಟ್ ಅಟ್ ಆಲ್ ಕರೆಕ್ಟ್ ಒಪಿನಿಯನ್ ಅಂತ ಅನ್ಸುತ್ತೆ. ಓಕೆ, ಅವರು ಪರೀಕ್ಷೆ ಮಾಡ್ಲಿ ಡಾಕ್ಟ್ರು. ವಿಮಲಾ ಅವರು ತಮ್ಮ ಕಥೆಯನ್ನ ಹೇಳ್ಕೊಂಡಿದ್ದಾರೆ. ಅವರ ಮಾವನವರು ನಮ್ಮೊಂದಿಗಿದ್ದಾರೆ, ಲಕ್ಷ್ಮೀನಾರಾಯಣ್ ಅವರು. ಇದೀಗ ಅವರ ಗಂಡನ ವಿಜಯ್ ಕುಮಾರ್ ಅವ್ರನ್ನ ನಾನು ಕರೆಸ್ತಾ ಇದ್ದೀನಿ. ಅವರಿಗೆ ಬದುಕು ಜಟಕಾ ಬಂಡಿಗೆ ಸ್ವಾಗತ. ಶ್ರೀ ಗುರುಭ್ಯೋ ನಮಃ ಓಂ. ಓಂ ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ವಿಜಯ್ ಕುಮಾರ್ ಅವರೇ, ಬಹಳ ವಿಚಿತ್ರ ಮನವಿಯನ್ನ ನಿಮ್ಮ ಹೆಂಡತಿ ನಮ್ಮ ಮುಂದಿಟ್ಟಿದ್ದಾರೆ. ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ? ನನ್ನ ಒಪ್ಪಿಗೆ ಇದೆ. ಇರೋದೆಲ್ಲ ನಿಜಾನೇ. ಅವ್ರು ಹೇಳಿ, ನಮ್ಮ ತಂದೆ ಅವ್ರು ಹೇಳಿರೋದೆಲ್ಲ ನಿಜಾನೇ. ನಮ್ಮ ಕಣ್ಮುಂದೆನೇ ಎಲ್ಲ ನಡೀತಾ ಇದೆ. ಮತ್ತೆ ನಮ್ಮ ಮಿಸಸ್ ಅವ್ರು ಹೇಳಿರೋದು ಎಲ್ಲ ನಿಜಾನೇ, ಎಲ್ಲ ಕಣ್ಮುಂದೆ ನಡೀತಾ ಇದೆ. ಅವ್ರನ್ನ ಬಿಡೋದು ಇಲ್ಲ, ಅವ್ರು ಬಿಡ್ತೀವಿ ಅಂತಾನು ಹೇಳ್ತಾ ಇಲ್ಲ. ಇನ್ನೊಂದು ಮದುವೆ ಮಾಡ್ಕೊಳ್ಳಿ, ಅವ್ರು ಚೆನ್ನಾಗಿದೆ ಅಂತ ಅವ್ರ ಉದ್ದೇಶ. ಅವ್ರಿಗೇನೇನು ಪ್ರಾಬ್ಲಮ್ ಆಗ್ತಾ ಇದೆ, ಅದರಿಂದ ಎಲ್ಲರೂ ತೊಂದರೆ ಅನುಭವಿಸೋದು ಬೇಡ. ನೀವು ಬರೀ ದೊಡ್ಡವರು ನಿಮ್ ತೀರ್ಮಾನಗಳು ನೀವು ತಗೋತೀರಿ. ಆ ಮಗು ನನ್ನ ತಾಯಿಗೆ ಯಾಕಪ್ಪ ಹೀಗೆ ಮಾಡಿದೆ ಅಂತ ನಾಳೆ ದಿವಸ ನಿಮ್ಮನ್ನ ಕೇಳಿದ್ರೆ ಏನ್ ಹೇಳ್ತೀರಿ? ಮೆಚೂರ್ ಆಗಿರುತ್ತೆ ಅವಾಗ ಪ್ರಶ್ನೆ ಕೇಳಬೇಕು ಅಂದ್ರೆ ಇರೋ ಪ್ರಾಬ್ಲಮ್ ಹೇಳ್ಬೇಕಾಗುತ್ತೆ. ಈಗ ದಕ್ಷಿಣಾಮೂರ್ತಿ ಸ್ವಾಮಿಗೆ ನೀವು ನಮಸ್ಕರಿಸಿದ್ರಿ, ಗುರುಗಳು, ನೀವು ಪಾಠ ಹೇಳೋರು. ನೀವು ಹೀಗ್ ಮಾಡಿದಾಗ ಮಕ್ಕಳಿಗೆ ನಮ್ ಗುರುಗಳು ಮಾಡಿದ ತಪ್ಪು ಅಂತ ಅನ್ಸಲ್ವಾ? ತಪ್ಪು ಅಂತ ಅನ್ಸೋದಿಲ್ಲ ಮೇಡಮ್. ಯಾಕೆ? ಯಾಕೆಂದ್ರೆ ಮದ್ವೆ ಮಾಡ್ಕೊಳ್ಳೋದು ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಸಾಧನೆಗಳಿಗೋಸ್ಕರವಾಗಿ ಮಾಡ್ತಾರೆ. ಬರೀ ಇದು ಕಾಮದ ವಿಚಾರ ಮಾತ್ರ ಆಯ್ತಲ್ಲ? ಕಾಮದ ವಿಚಾರನೂ ಅಲ್ಲ. ಈಗ ನಾವು ಅವರು ಈಗ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅನ್ಕೊಂಡ್ವಿ, ತಿರುಪತಿಗೆ ಹೋಗ್ಬೇಕು ಅನ್ಕೊಂಡ್ವಿ. ಅವ್ರು TVS ಕೂಡ ಹತ್ತಕ್ಕಾಗಲ್ಲ, ನನ್ನ ಜೊತೆ 2 ವೀಲರ್ನಲ್ಲಿ ಕೂತ್ಕೊಂಡು. ಬಸ್ ಹತ್ತಕ್ಕಾಗೋದಿಲ್ಲ, 2.5 ಗಂಟೆ ಕೂತ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ. ಆವಾಗ ಅದು ಕಾಮದ ವಿಚಾರ ಹೇಗಾಗುತ್ತೆ ಮೇಡಮ್? ಅದು ಪೂಜೆ ವಿಚಾರ ಅಲ್ವಾ, ಧರ್ಮದ ವಿಚಾರ ಬಂತಲ್ವಾ? ನಾವಿಬ್ರು ಹೋಗಿ ಎಲ್ಲ ಒಂದು ಸೇವೆ ಮಾಡ್ಬೇಕು. ಇಷ್ಟ ಅಂದ್ರೆ ನೀವು ಕೈ ಮುಗಿರಿ, ಅವ್ರ ಕೈ ಮುಗಿಬೇಕು, ಅವ್ರು ಕೂತ್ಕೊಳಕ್ ಆಗ್ತಿಲ್ಲ ಅನ್ನೋದು ಯಾವ ವಾದವಾಯ್ತಪ್ಪ? ಶಾಸ್ತ್ರದಲ್ಲಿ ಹೇಳಿರೋದು ಇಬ್ರು ಕೂತ್ಕೊಂಡು ಪೂಜೆ ಹೋಮ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅವ್ರು ಅನರ್ಹರು ಅಂತ ಒಂದ್ ರೀತಿ ಎಲ್ರು ಸೇರಿ ಅವ್ರ ತಲೆಯಲ್ಲಿ ತುಂಬು ನೀವು ತುಂಬಿಸ್ಕೊಂಡ್ ಬಿಟ್ಟಿದ್ದೀರಿ ಅಂತ ಅನ್ನಿಸ್ತಾ ಇದೆ. ಇಲ್ಲ ಮೇಡಮ್, 2 ಆಸ್ತಿಗಳು ತೋರಿಸ್ತಾ ಇದ್ದಾರೆ. ಇದ್ರೊಳಗಡೆ ಬ್ಯಾಂಗ್ಳೂರ್ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಅಲ್ಲಿ 2011ರಲ್ಲಿ ಅಡ್ಮಿಟ್ ಆಗಿದ್ದಾರೆ ಒಂದ್ಸತಿ. ಅವಾಗ ಏನಿದೆ ಅಂತಂದ್ರೆ ಹಿಸ್ಟ್ರಿ ಆಫ್ ಸ್ನೋರಿಂಗ್, ಆಯ್ತಾ, ಸ್ನೋರ್ಸ್ ವೆರಿ ಲೌಡ್ಲಿ, ಈ ತರಹ ನಾನ್ ಸ್ಪೆಸಿಫಿಕ್. ದೇರ್ ಈಸ್ ನೋ ಮೆನ್ಷನ್ ಅಬೌಟ್ ಹಾರ್ಟ್ ಡಿಸೀಸ್ ಹಿಯರ್. ಇದು ECG ಯಾರೇ ನೋಡಿದ ತಕ್ಷಣ ಕೂಡ ದಿಸ್ ಈಸ್ ಎ ನಾರ್ಮಲ್ ECG ಅಂತ ಹೇಳ್ಬೋದು. ಇದು 2011ರದು, ಅದೇ ಕೂಡ ತೋರಿಸ್ತಿದೆ. ಇನ್ನ ನಮ್ ಕಣ್ಣು, ಕಾರ್ಡಿಯಾಲಜಿಸ್ಟ್ ಕಣ್ಣು ಕೂಡ ಏನೋ ಅಬ್ನಾರ್ಮ್ಯಾಲಿಟಿ ಕಾಣಿಸ್ತಾ ಇಲ್ಲ. ಇವಾಗ ಇನ್ನೊಂದು ಲೇಟೆಸ್ಟ್ ಕೊಟ್ಟಿದ್ದಾರೆ, ಇದು ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೆಸ್ಟ್ ಡಿಸೀಸ್ ಕೊಟ್ಟಿದ್ದಾರೆ. ಇದ್ರೊಳಗಡೆ ಫೈನಲ್ ಡಯಾಗ್ನೋಸಿಸ್ ನೋಡಿ, ಬ್ಲಾಂಕ್ ಇದೆ ಇಲ್ಲಿ. ದೇ ಹ್ಯಾವ್ ನಾಟ್ ಮೇಡ್ ಎನಿ ಫೈನಲ್ ಡಯಾಗ್ನೋಸಿಸ್. ಮೋಸ್ಟ್ಲಿ ಅವರು ಇನ್ನೂ ಇನ್ವೆಸ್ಟಿಗೇಷನ್ಸ್ ಮಾಡೋಷ್ಟೊಳಗಡೆ ಡಿಸ್ಚಾರ್ಜ್ ಮಾಡಿಸ್ಕೊಂಡಿರ್ಬೋದು. ವಿ ಆರ್ ನಾಟ್ ಶೂರ್ ವಾಟ್ ಎಕ್ಸಾಕ್ಟ್ಲಿ ಇಸ್ ದಿ ಪ್ರಾಬ್ಲಮ್ ವಿತ್ ವಿಚ್ ಶ್ರೀ ರಾಜೀವ್ ಗಾಂಧಿ ಚೆಸ್ಟ್ ಡಿಸೀಸಸ್ ಹಾಸ್ಪಿಟಲ್ ಶಿ ವೆಂಟ್ ಫಾರ್. ಇವಾಗ ಲೇಟೆಸ್ಟ್ ಇನ್ನೊಂದಿರೋದು ಈ ಬ್ಯಾಂಗ್ಳೂರ್ ಬ್ಯಾಪ್ಟಿಸ್ಟ್ LVF ಅಂದ್ರೆ ಲೆಫ್ಟ್ ವೆಂಟ್ರಿಕಲ್. ನಾಟ್ ಆಲ್ಸೋ ಶೂರ್ ಹಾರ್ಟ್ ಇಂದಾನೆ ಬಂದಿದೆ ಅಂತ ಖಡಾಖಂಡಿತವಾಗಿ ಹೇಳ್ತಾ ಇಲ್ಲ.
ಥೈರಾಯ್ಡ್ದಂತೂ ಇದೆ, ಅದಕ್ಕೆ ಏನೇನ್ ಮಾತುಗಳು ಬೇಕೋ ಅದನ್ನೆಲ್ಲ ತಗೊಳ್ತಾ ಇದ್ದಾರೆ. ಇಷ್ಟು ನನಗೆ ಸಿಕ್ಕಿರೋ ಮಾಹಿತಿ. ಏನೋ ಸಮ್ ಪ್ರಾಬ್ಲಮ್ಸ್ ಇರುತ್ತೆ ಬಿಕಾಸ್ ಆಫ್ ಫರ್ ವೆಯ್ಟ್, ಥೈರಾಯ್ಡ್ ಪ್ರಾಬ್ಲಮ್ ಇರೋದ್ರಿಂದ ಈ ಕಾರಣಗಳಿಂದ ಕೆಲವು ಪ್ರಾಬ್ಲಮ್ಗಳು ಇರಬಹುದು ಅಷ್ಟೇನೆ ಹೊರತು ತುಂಬಾ ತೀವ್ರತರವಾದ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಇದ್ರೊಳಗಡೆ ಗೊತ್ತಾಗ್ತಿಲ್ಲ. ನಿರಾಸಕ್ತಿ ಹೆಚ್ಚು, ಅನಾರೋಗ್ಯ ಕಡಿಮೆ ಅಂತ ಅನ್ಸಲ್ವಾ? ಈ ರೀತಿ ಮದ್ವೆ ಆದ್ಮೇಲೆ ಆಕೆಗೆ ಒಂದು ಮನೋವ್ಯಥೆ ಇರ್ಬೇಕನ್ಸುತ್ತೆ. ಮೋಸ್ಟ್ಲಿ ಸೈಕಲಾಜಿಕಲ್ ಪ್ರಾಬ್ಲಮ್ ಇದು. ಇವ್ರಿಗಿಂತಲೂ ಹೊಸ್ತಾಗಿರೋ ಎಷ್ಟೋ ಜನ ಚೆನ್ನಾಗಿದ್ದಾರೆ, ಇನ್ನೂ ಬದುಕ್ತಾ ಇದ್ದಾರೆ. ಅವ್ರು ನನ್ನ ಜೊತೆಲಿ ಬಂದ್ರೆ ಪೂಜೆ ಮಾಡಕ್ಕಾಗಲ್ಲ, ಅವ್ರಿಗೆ ಕೂತ್ಕೊಳಕ್ಕಾಗಲ್ಲ, ಇದೆಲ್ಲ ಒಂದು ಕಾರಣನ ಬೇರೆ ಮದುವೆ ಮಾಡ್ಕೊಳಕ್ಕೆ? ಇಲ್ಲ, ಈ ತರದೆಲ್ಲ ನಾವು ಬೇರೆ ಮದುವೆ ಮಾಡ್ಕೊಳ್ಳೋದು ತಪ್ಪಾಗುತ್ತೆ. ಕೂತ್ಕೊಳಕ್ಕಾಗಲ್ಲ ಅಂದ್ರೆ ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ, ಅದಕ್ಕೆ ಸಂಬಂಧಪಟ್ಟಂತದ್ದು ಯಾವ್ದಾದ್ರು ಯೋಗ, ಎಕ್ಸರ್ಸೈಸು, ಪ್ರಾಣಾಯಾಮ ಮಾಡಿಸಿ. ಒಂದು ರೀತಿಯ ತಿಳುವಳಿಕೆಯ ಕೊರತೆ ಇರೋದ್ರಿಂದ ಹೀಗಾಗ್ತಾ ಇದೆಯೇನೋ ಅಂತ ನನಗನ್ಸುತ್ತೆ. ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇಲ್ಲ, ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಅವ್ರು ಅನ್ಕೊಂಡ್ಬಿಟ್ಟು ನಿಮಗೆ ಹೇಳಿದ್ದಾರೆ. ಬದುಕಿನ ಬಗ್ಗೆ ಆಸಕ್ತಿಯನ್ನ ನೀವು ತರಬೇಕು ಅವ್ರಿಗೆ. ಗಂಡನಾಗಿ ನಿಮ್ಗೆ ಧರ್ಮ ಅಂತ ನನಗನ್ಸುತ್ತೆ. ನನಗೆ ಈ ಅಪ್ಪ ಅಮ್ಮ ಇಷ್ಟ ಇಲ್ಲ ಅಂತ ನಮ್ಮ ಅಪ್ಪ ಅಮ್ಮನ್ನ ಬಿಟ್ಟು ಬೇರೆ ಅಪ್ಪ ಅಮ್ಮನ ತಂದ್ಕೊಳಕ್ಕಾಗತ್ತಾ? ಹೆಂಡತಿ ವಿಚಾರದಲ್ಲಿ ಮಾತ್ರ ಯಾಕೆ ನಾವು ಆ ತೀರ್ಮಾನವನ್ನ ತೆಗೆದುಕೊಳ್ತೀವಿ? ಅಸಹಾಯಕತೆ ಅಂತ ನಿಮಗನ್ನಿಸ್ತಾ ಇದೆ, ಹಾಗನ್ನಿಸ್ತಾ ಇಲ್ಲ. ಏನೋ ಒಂದ್ ತೊಂದರೆ ಆಗಿದೆ ಅಂದ್ರೆ ಸರಿ ಮಾಡ್ಕೊಳ್ಳೋದನ್ನ ಬಿಟ್ಟು ಆ ಸಂಬಂಧನ ಕಡ್ದು ಹಾಕ್ಬಿಟ್ಟು ಬೇರೆ ಸಂಬಂಧ ತರ್ತೀವಿ. ಏನ್ ಅರ್ಥ ಇದೆ? ನಡೆದಿದ್ದು ಹೇಳ್ಬೇಕಲ್ಲ. ನಾನು ಧರ್ಮಪತ್ರಿ ಜೊತೆಲಿ ಕೂತ್ಕೊಳಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಇನ್ನೊಂದು ಮದ್ವೆ ಆಗ್ತೀನಿ ಗೊತ್ತಾಗಿದ್ದ ಅವ್ನು ಹೇಳ್ತಾನೆ. ವಿಷಯ ಅಲ್ಲ ಅಲ್ವಾ ಲಕ್ಷ್ಮೀನಾರಾಯಣ ಅವರೇ? ಅವ್ರು ಪಾಠ ಹೇಳೋ ಮೇಷ್ಟ್ರೇ ಹೀಗ್ ಮಾಡ್ಬಿಟ್ರೆ ಮಕ್ಕಳಿನ್ ಹೇಗಿರ್ತಾರ್ರಿ? ಎಷ್ಟು ವರ್ಷ ಹಂಗೆ ಇರ್ತಾನೆ, ಅದಕ್ಕೆ ಉತ್ತರ ಕೊಟ್ಬಿಡಿ. ಏನ್ ಹೇಗೆ ಇರ್ತಾರೆ? ಯಾವಾಗ ಈ ಅಮ್ಮ ನಾನು ಬೇಡ, ನಾನು ದೂರ ಎದುರುಗಡೆ ಹೇಳ್ತಾ ಇದ್ದೀನಿ. ಸರಿ, ಅದಕ್ಕೆ ಕೌನ್ಸಿಲಿಂಗ್ ಮಾಡಿಸ್ಬೇಕು, ಬೇರೆ ಮದ್ವೆ ಆಗ್ಬಿಡೋದೆ ಅಲ್ಲ. ಅವ್ರಿಗೆ ಗುರುದುಂಬಿಸೋ ಪ್ರಯತ್ನ ಮಾಡಿ ನೀವು. ಮಾಡ್ತಾನೆ ಇದ್ದಿದ್ದಕ್ಕೆ ಇಷ್ಟೊಂದಿರೋದು ಫುಲ್ ಬೇಕಾಗ್ಬಿಟ್ಟಿದೆ. ಇದ್ದಿದ್ದಕ್ಕೆ ಇಷ್ಟ ಅವ್ರಿಗೆ ಸಹಕಾರ ಕೊಡೋ ಪ್ರಯತ್ನ ಕೊಡ್ತಾನೆ ಇದ್ದೀನಿ, ಮಗು ತರ ನೋಡ್ಕೋತಾ ಇದ್ದೀನಿ. ನೀವಲ್ಲ, ಮಗು ತರ ನೋಡ್ಕೋಬೇಕಾಗಿರೋದು ಅವ್ರ ಗಂಡ. ನೀವು ನೋಡ್ಕೊಂಡ್ ಲಾಭ ಮಾಡ್ತಾನೆ ಅಂದ್ರೆ ಈ ತರ ಪ್ರಾಬ್ಲಮ್ ಇರೋದ್ರಿಂದ ಮಾತು ಬಿಟ್ಬಿಡೋದು, ಮೌನವಾಗಿರೋದು, ಜವಾಬ್ ಕೊಡೋದಿಲ್ಲ, ಏನು ಕೊಡೋದಿಲ್ಲ. ನಾವು ಸತ್ತೋಗ್ಬೇಕು ಅವನ್ ಮುಂದೆ. ಮೌನ ತಬ್ಬಿತು ನೆಲವ ಚುಮ್ಮೆನ ಪೊಳಕಗೊಂಡಿತು ಧಾರಿಣಿ. ಹಂಗಾದ್ರೆ ಅವ್ರಿಗೂ ಕೌನ್ಸಿಲಿಂಗ್ ಆಗುತ್ತೆ. ಅವ್ನ್ ಮದುವೆ ಬಿಡಲ್ಲ, ಈ ಅಮ್ಮ ಒಪ್ಪಲ್ಲ, ಅವ್ರು ದೊಡ್ಡವರು ಬರಲ್ಲ ಮಾತಿಗೆ. ವಿಜಯ್ ಕುಮಾರ್ ಅವರೇ, ಮೌನವಾಗಿದ್ದು ಬಿಟ್ರೆ ಹೇಗ್ರಿ ಸಮಸ್ಯೆ ಬಗ್ಗೆ? ಇರೋದೆಲ್ಲ ನಿಜನೇ ಹೇಳಿದ್ದೀವಲ್ಲ. ಕರೆಕ್ಟ್ ಅಪ್ಪ. ಈ ರೀಸನ್ ಯಾವ್ದು ವ್ಯಾಲಿಡ್ ಅಲ್ಲ ಅಂತ ಅನ್ನಿಸ್ತಾ ಇದೆಯಲ್ಲ. ವ್ಯಾಲಿಡ್ ಹೌದು ಅಂತ ನನಗೆ ಅರ್ಥ ಮಾಡಿಸಿ ಅಂತ ಅಷ್ಟೇ ಕೇಳ್ತಾ ಇರೋದು ನಾನು. ಬಟ್ ಇದೆಲ್ಲ ಸರಿ ಅಂತ ನಿಮ್ಗನ್ಸುತ್ತಾ? ಸೇಮ್ ಕಂಪ್ಲೇಂಟ್ ನನ್ನ ಹೆಂಡತಿಗಿತ್ತು ಮೇಡಮ್. ಅವಳು ಸತ್ ಮೇಲೇನೆ ನಾನಾಗಿತ್ತು ಮದ್ವೆ. ಸಾಯವರೆಗೂ ಇಟ್ಕೊಂಡಿದ್ದೆ, ಇದಕ್ಕಿಂತ ಜಾಸ್ತಿ. ಮತ್ತೆ ಏನು ವಿಜಯ್ ಕುಮಾರ್ ಅವರು? ಅದು ಕೇಳಿದೆ ನಾನು. ನಿಮಗೆ ವಯಸ್ಸಾಗಿದೆ, ನನಗಿನ್ನು ವಯಸ್ಸಿದೆಯಲ್ಲ. ಅವ್ರಿಗೂ ವಯಸ್ಸಿದೆ ಅಲ್ವಾ? ಅವ್ರು ಈಗೇನೋ ಮನಸ್ಸೋತು ಹಾಗೆ ಮಾತಾಡ್ತಾ ಇದ್ದಾರೆ. ಅದು ನಿಜವಾದ ಅವ್ರ ಮನಸ್ಥಿತಿ ಅಲ್ಲ. ಇಲ್ಲ ಮೇಡಮ್, ಅದೊಂದು ವಿಚಾರ ಇಲ್ಲ ಮೇಡಮ್. ಡಿಚಾರ್ಜ್ ತಗೊಂಡ್ಬಂದಿದ್ದೀನಿ. ನಾವೇನೇ ಮಾತಾಡಿದ್ರು ನನ್ನ ಸೊಸೆನೂ ಅಷ್ಟೇ, ಮಗನೂ ಅಷ್ಟೇ, ತಪ್ಪಿದ್ರು ಸರಿ ಫ್ರ್ಯಾಂಕ್ ಆಗಿ ಮಾತಾಡ್ತಾಳೆ. ಅವಳು ಸುಸ್ತಾಗಿದ್ದಾಳೆ, ಅದು ಮಾತಾಡ್ತಾಳೆ. ಎಷ್ಟು ಹ್ಯಾಪಿ ಆಗಿರ್ತೀವಿ ಅಂತ ನೀವು ಬೇಕಾ ವೆರಿಫಿಕೇಶನ್ ಮನೆ ಹತ್ರ ಮಾಡಿಸಿ. ಎಷ್ಟು ಆಧ್ಯಾತ್ಮಿಕವಾಗಿ ಮಾತಾಡ್ತೀವಿ, ಎಷ್ಟು ಖುಷಿಯಾಗಿರ್ತೀವಿ. ಏನ್ ಆಧ್ಯಾತ್ಮ ಅನ್ನೋದು ನಮಗೆ ಏನ್ ಹೇಳ್ಕೊಡುತ್ತೆ? ನಮ್ಮ ಅನುಕೂಲಕ್ಕೆ ಮದುವೆಗಳನ್ನ, ಗಂಡಂದ್ರನ್ನ, ಹೆಂಡತಿರ್ನ ಬದಲಾಯಿಸಿ ಅಂತ ಹೇಳ್ಕೊಡುತ್ತಾ? ಆಧ್ಯಾತ್ಮ ಅಂತ ಮಧ್ಯೆ ಅದನ್ನ ತರಬೇಡಿ. ಆಧ್ಯಾತ್ಮಿಕವಾಗಿ ಯೋಚನೆ ಮಾಡೋರು ಈ ತರದ ಯೋಚನೆಗಳು ಮಾಡಲ್ಲ ಅಲ್ವಾ? ಯೋಚನೆ ಮಾಡಲ್ಲ ಅಂದ್ರೆ ಅದು ಇದ್ದಿದ್ದಕ್ಕೆ ದೊಡ್ಡವರ ಅನುಮತಿಗೆ ನಾವು ಕಾಯ್ತಾ ಇರೋದು. ಇಲ್ದೇ ಅವ್ನು ನಿನ್ನಿಷ್ಟು ಹೋಗೋತಿದ್ದೆ ನಾನು. ಅದು ಬೇರೆ ತರ ಆಗೋದು. ಹೋಗ್ಬಿಟ್ಟಿದ್ದಲ್ಲ ಕೇಳಿ. ಅಷ್ಟೊಂದು ಸುಲಭನಾ? ನಾನು ಏನ್ ಮಾಡೋತೀರ ನೀವು ಹೇಳಿ. ನೀವೇನ್ ಮಾಡು ಅಂದ್ರೆ ಅದನ್ನ ನಾನ್ ಮಾಡ್ತೀನಿ, ಸರಿನಾ? ವೇದಿಕೆಯಲ್ಲೇ ಹೇಳ್ತೇನೆ, ಏನ್ ಮಾಡೋದು ಅಲ್ಲ. ಈಗ ನಾವು ತಪ್ಪು ಮಾಡಕ್ ಹೊರಟಿದೀವಿ, ದೊಡ್ಡವ್ರ ಅನುಮತಿ ಇದ್ರು ಒಳ್ಳೇದು ಅಂದ್ರೆ ಏನು? ತಂದೆ ತಾಯಿ ಅದೇ ಈ ತರ ಇದೆ. ಅಲ್ಲ, ಯಾರ ಅನುಮತಿ ಕೊಟ್ಟರೆ ಏನು? ತಪ್ಪೇ ಅಲ್ವಾ? ತಪ್ಪು ಮಾಡಬಾರ್ದು, ಗೊತ್ತು ಮಾಡಬಾರ್ದು ಅನ್ನೋದಕ್ಕೆ ಇಲ್ದಿರ ಅವ್ರು ಯಾರಿಗೂ ಗೊತ್ತಿಲ್ಲದೆ ಮಾಡು ಅಂತ ಇವಳು ಹೇಳಿದ್ದು. ಅವ್ರು ಹೇಳ್ತಾರೆ. ಅಲ್ಲ, ನಮ್ ಸೊಸೆ ಹೇಳಿದ್ದು. ತಂದೆ ತಾಯಿಗೆ ಹೇಳ್ಬೇಡಿ, ಅಕ್ಕನಿಗೆ. ನಾಳೆ ದಿವಸ ಕೋರ್ಟು ಕಚೇರಿ ಅಂತ ಅಲಿತೀರಿ. ನಾನು ಪೆಂಡಿಂಗ್ ಹಾಕಿ ಅವ್ನ್ ಹೇಳಮ್ಮ ಮಾತಾಡೋಣ ಅಂತ ಹೇಳಿರೋದು. ವಿಜಯ್ ಕುಮಾರ್ ಅವರೇ, ಇದು ನಿಮ್ ಮದುವೆ, ನೀವು ಹೆಚ್ಚು ಮಾತಾಡ್ಬೇಕು, ನಿಮ್ ತಂದೆಯವರೇ ಹೆಚ್ಚು ಮಾತಾಡ್ತಾರೆ. ಇರೋ ವಿಷಯ ಎಲ್ಲ ಹೇಳಿದೇವಲ್ಲ ಮೇಡಮ್, ಮತ್ತೆ ಮಾತಾಡೋದೇನಿಲ್ಲ. ಏನೋ ಮನೆ ಬಿಟ್ಟು ಹೊಟ್ಟೋದ್ರಂತೆ, ಯಾಕೆ? ಈಗ ಇರೋದು ನೆಮ್ಮದಿ ಇಲ್ಲ ಮನೇಲಿ. ನೆಮ್ಮದಿ ಇಲ್ಲ ಅಂದ್ರೆ ಯಾವ ರೀತಿ ನೆಮ್ಮದಿ ಇಲ್ಲ? ಅವ್ರು ನೋಡಿ ಅವ್ರ ಕೆಲಸ ಎಲ್ಲ ಅವ್ರು ಮಾಡ್ಬೇಕಾಗುತ್ತೆ. ನಾನು ಕೆಲ್ಸಕ್ಕೆ ಹೊರಟೋಗ್ತೀನಿ, ಮಗನ್ ನೋಡ್ಕೊಳ್ಳೋದು ಅವರೇ ನೋಡ್ಕೊಂತಾರೆ. 90%, 99% ನಮ್ಮ ತಂದೆಯವರೇ ಎಲ್ಲ ಕೆಲಸನೂ ಮಾಡ್ತಾರೆ. ಅವ್ರು ನೋಡಿ ನಾನು ದುಃಖ ಪಡೋದು. ಒಂದ್ ನಿಮಿಷ, ಈಗ ಇದೆಲ್ಲ ಕೆಲಸ ಅವರೇ ಮಾಡ್ತಾರೆ. ನೀವ್ ಇನ್ನೊಂದು ಮದುವೆ ಮಾಡ್ಕೊಳ್ಳೋದ್ರಿಂದ
ಇದೆಲ್ಲ ಯಾವುದು ಬಗೆಹರಿಯಲ್ಲ. ಬರೋರು ನಿಮ್ ಹೆಂಡತಿ ಸೇವೆ 100% ಮಾಡಲ್ಲ, ಮಾವನವ್ರ ಸೇವೆ ಮಾಡಿದ್ರು ಮಾಡಬಹುದು, ಸವತಿ ಅಥವಾ ದೊಡ್ಡವ್ರ ಮಗನ ಸೇವೆ ಖಂಡಿತ ಮಾಡೋದಿಲ್ಲ ಅಲ್ವಾ? ಸೊ ಈ ಸಮಸ್ಯೆ ಹೀಗೆ ಮುಂದುವರಿಯುತ್ತೆ. ನಿಮ್ಮನ್ನ ಅವ್ರು ನೋಡ್ಕೋತಾರೆ ಅಷ್ಟೇ, ನಿಮ್ಮ ಸ್ವಾರ್ಥ ತೀರುತ್ತೆ ವಿನಃ ಇವರಿಬ್ಬರ ಸಮಸ್ಯೆ ಬಗೆಹರಿಯಲ್ಲ ಅಲ್ವಾ? ಬಗೆಹರಿಯುತ್ತೆ. ಹೇಗೆ? ಈಗ ಎಲ್ಲರೂ ಕಷ್ಟ ಅನುಭವಿಸೋ ಬದಲು ನಾನೊಬ್ಬ ಸುಖ ಇದೀನಿ ಇನ್ಬಿಟ್ಟು ಅವ್ರಿಗೆ ಹ್ಯಾಪಿ ಆಗುತ್ತೆ ಅವ್ರಿಬ್ಬರಿಗೆ. ಇವಳು ಮಾಡಿದ್ದು, ನಮ್ ಸೊಸೆ ಮಾಡಿದ್ದು. ನೀವ್ ಹೇಳೋದು ಒಂದ್ಸತಿ ನೀವೇ ಕೇಳಿಸ್ಕೊಳ್ಳಿ, ಏನ್ ಅನ್ಸುತ್ತೆ ನೋಡೋಣ. ಎಸ್ ಸಹೋದರಿ ಅಂತ ತಿಳ್ಕೊಂಡು ಹೇಳ್ತೀನಿ. ಅವರು ತುಂಬಾ ನೊಂದಿದ್ದಾರೆ ಮೇಡಮ್. ಅವ್ರಲ್ಲಿ ಏನೋ ಇದೆ, ಕೊರತೆ ಇದೆ, ಅದನ್ನ ತಿಳ್ಕೊಳಕ್ ಇವ್ರು ಯಾರು ಪ್ರಯತ್ನ ಪಟ್ಟಿಲ್ಲ. ಅವ್ರನ್ನ ವಾಸಿ ಮಾಡ್ಬೋದು. ಅವ್ರು ಅಷ್ಟು ಹೇಳ್ತಾ ಇದಾರಲ್ಲ, ಅದೇ ಗಂಡ ಆ ವ್ಯವಸ್ಥೆಯಲ್ಲಿ ಇದ್ರೆ ಹೆಂಡತಿ ಬೇರೆ ಮದ್ವೆ ಆಗ್ತಾಳ, ಒಂದ್ ಮಗು ಇಟ್ಕೊಂಡ್ ಮಾಡ್ಕೊಂತಾಳ, ಯೋಚನೆ ಮಾಡ್ಬೇಕಲ್ವಾ? ಅವ್ರಲ್ಲಿ ಏನೋ ಒಂದು ಮನೋರೋಗ ಇದೆ, ಅದನ್ನ ಸರಿಪಡಿಸಿದ್ರೆ ಅವ್ರು ಚೆನ್ನಾಗಿರ್ತಾರೆ ಅನ್ಕೊಂಡಿದ್ದೀನಿ. ನಿಮಗೆ ಮದುವೆ ಆದ್ಮೇಲೆ ತೊಂದರೆ ಆಗಿದ್ರೆ ವಿಮಲಾಗ್ ಬೇರೆ ಮದುವೆ ಮಾಡ್ತಾ ಇದ್ರ, ನೀವು ಒಪ್ತಾ ಇದ್ರ? ಇಲ್ಲ ಮೇಡಮ್. ಮತ್ತೆ ಅವ್ರು ಯಾಕೆ ಒಪ್ಬೇಕಪ್ಪ? ನೀವು ಮದ್ವೆ ಆದ್ರೆ ನಮ್ಗೆ ಸಂತೋಷ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದಾರೆ. ಅಲ್ಲ, ಸಂತೋಷದ ಪ್ರಶ್ನೆ ಅಲ್ಲ, ನೀವ್ ಯೋಚನೆ ಮಾಡಿ. ಅಲ್ಲ, ನಿಮ್ ಸಮಸ್ಯೆ ಯಾವ್ದು ಬಗೆಹರಿಯಲ್ವಲ್ಲ ಹೊಸ ಹೆಂಡತಿ ಬರೋದ್ರಿಂದ. ನಿಮ್ ಮಗನ ಸ್ವಾರ್ಥ ತೀರುತ್ತೆ ಅಷ್ಟೇ. ನನ್ಗೆ ಅರ್ಥವಾಗುತ್ತೆ, ಅವನಿಗೆ ಜೊತೆಗೆ ಒಂದ್ ಸಿಗ್ತದೆ ವಿನಃ ಈ ಇನ್ನೇನು ಸಮಸ್ಯೆ ಏನು ತೀರಲ್ಲ. ಪ್ರಾಣವರೆಗೂ ಇದು ಹಿಡ್ಕೊಂಡು ಮತ್ತೆ ಇದೆಲ್ಲ ಅವಳು ಹೋಗ್ಬೇಕು. ಯಾತಕ್ಕಾಗಿ ಎಲ್ರು ಸೇರ್ಕೊಂಡು ಅದಕ್ಕೆ ವಾದ ಮಾಡ್ತಾ ಇದ್ದೀರಿ? ಅವರು ಶಿಕ್ಷಕರಾಗಿದ್ದಾರೆ, ಸ್ವಲ್ಪ ಜನಸಾಮಾನ್ಯರಿಗಿಂತ ಸ್ವಲ್ಪ ಸಾಮಾಜಿಕ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ತಿಳುವಳಿಕೆ ಅವ್ರಿಗೆ ಇರುತ್ತೆ. ಈ ದಾಂಪತ್ಯ ಅಂತಂದ್ರೆ ಕೇವಲ ನಿಮ್ಮ ಲೈಂಗಿಕ ವಾಂಛೆಗಳನ್ನ ಮಾತ್ರ ತೀರ್ಸ್ಕೊಳ್ಳಕ್ಕಿರೋ ವೇದಿಕೆನ, ಅಥವಾ ಅದ್ರ ಆಚೆ ಒಂದು ಸಂಬಂಧ ಅನುಬಂಧ ಅಂತ ಇರ್ತದೆ. ಇದೇ ಪರಿಸ್ಥಿತಿ ನಿಮ್ಮ ಸಹೋದರಿಗೋ ಅಥವಾ ನಿಮ್ಮ ಮನೆಯಲ್ಲಿ ಇದ್ದಿದ್ರೆ ನೀವು ಇದೇ ರೀತಿ ಅವರು ಅಳಿಯ ಆದವರು ಇನ್ನೊಂದು ಮದುವೆ ಮಾಡ್ಕೊಳ್ಳಿ ಹಾಗಂತ ಹೇಳಲಿಕ್ಕೆ ಆಗ್ತಾ ಇತ್ತಾ? ಆತರ ನಮ್ಮ ಮಗಳಿಗಿದ್ದಿದ್ರೆ ನನ್ನ ಮಗನಿಗಿದ್ರೆ ನಾನ್ ಮಾಡ್ತಾ ಇದ್ದೆ. ಮತ್ತೇನ್ ವಿಜಯ್ ಕುಮಾರ್ ಅವರೇ, ಎಲ್ಲ ನಿಮ್ ವಿರುದ್ಧವಾದ ವಾದಗಳೇ ಆಗ್ತಾ ಇದೆಯಲ್ಲ? ಆಕೆಗೆ ಏನು ಪ್ರಾಬ್ಲಮ್ ಇಲ್ಲ ಮೇಡಮ್ ಅವರೇ. ಇವ್ರು ಕೊಟ್ಟಿರೋಂತ ಟಾರ್ಚರ್ ಆ ಮಗಳಿಗೆ ಆ ನೋವಿಗಿನ್ನ ಇವ್ರನ್ನ ಬಿಡೋದೇ ಮೇಲೆ ನೆಮ್ಮದಿಯಾಗಿ ಅವ್ರು ಚೆನ್ನಾಗಿದ್ರೆ ನಾನ್ ಚೆನ್ನಾಗಿದ್ದಂಗೆ ಅಂತ ಡಿಸೈಡ್ ಮಾಡಿದಾರೆ ಅಷ್ಟೇ. ಅವ್ರ ಮನಸ್ಸಿನಲ್ಲಿ ತುಂಬಾನೇ ಭಯ ಆವರಿಸ್ಕೊಂಬಿಟ್ಟಿದೆ. ಅವರು ಚೇತರಿಕೆಯಿಂದ ಹೊರಗೆ ಬಂದ್ರೆ ಅವರು ನಾರ್ಮಲ್ ಆಗಿ ಎಲ್ರ ತರನು ಆಗ್ಬೋದು ಅನಿಸ್ತಾ ಇದೆ ಮೇಡಮ್. ಭಯ ಇಲ್ಲ ಮೇಡಮ್, ನಂಗೆ ಹುಷಾರಿಲ್ಲ ಮೇಡಮ್. ಗೊತ್ತಾಯ್ತು. ಚೆನ್ನಾಗಿ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಲ್ಲ, ಎಲ್ಲ ಚೆನ್ನಾಗೇ ಮಾಡಿದ್ದಾರೆ. ನಮಗ್ ಬೇಕಾಗಿತ್ತು, ನಮ್ಗೆ ದಾರಿ ಇಲ್ಲ, ಅವ್ರಿಗೆ ಸ್ಪಂದಿಸ್ಲಿಲ್ಲ, ಲೆಟ್ರಿಗೂ ಸ್ಪಂದಿಸ್ಲಿಲ್ಲ. ಯಾಕೆ ಮೇಡಮ್ ಅವ್ರ ಮನೆಗೆ ಹೋಗಿದೀವಿ, ನಾವು ಮಾತಾಡಿದೀವಿ ಎಲ್ಲಾರು. ಅಲ್ಲ, ನಿಮ್ ತಂಗಿಗೆ ಒಂದ್ ಸ್ವಲ್ಪ ಧೈರ್ಯ ಹೇಳಿದ್ರೆ ಇದು ಈ ಪರಿಸ್ಥಿತಿಗೆ ಬರ್ತಿರ್ಲಿಲ್ಲ ಮೇಡಮ್. ನಮ್ಮ ಹತ್ರ ಹಿಂದೆ ಬರ್ತಾರೆ, ಅವ್ರು ಹಿಂದೆ ಬರ್ತಾರೆ. ಅವ್ರು ತುಂಬಾ ದಿವಸ ಅವ್ರು ಇರಲ್ಲ, ಅವ್ರು ಬೇರೆ ಇದಾರೆ. ನಾನು 24 ಗಂಟೆ ಮಿರೋಳು ಮನೇಲಿ ನೋಡ್ಕೊಳ್ಳೋದು ಇವ್ರೆ. ನಾನು 20 ವರ್ಷದಿಂದ ಅವ್ರನ್ನೇ ನೋಡ್ಕೊಂಡು. ಆ ಹುಡುಗಿ ನಮ್ಗೆ ಗೊತ್ತು, ಮದುವೆ ಮಾಡ್ಕೊಟ್ಟಿದ್ವಿ. ಮದುವೆ ಮಾಡ್ಕೊಟ್ಟು ಬಾಣತನ ಎಲ್ಲ ಬಂದ್ರೆ ಎಷ್ಟು ದಿವಸ ಮನೇಲಿ ಇರ್ಬೇಕು ಮೇಡಮ್? ಬಾಣತನ ಸಾಮಾನ್ಯವಾಗಿ 3 ರಿಂದ 6 ತಿಂಗಳು ಇರ್ಬೇಕು. ಮದುವೆ ಮಾಡ್ಕೊಂಡು ಹೋಗಿದ ತಕ್ಷಣ ಕಳ್ಸೋದೇ ಇಲ್ಲ ಜಾಸ್ತಿ. ಬಾಣತನ ಕರ್ಕೊಂಡ್ಬಂದು ಹಾಸ್ಪಿಟ್ಲಿಗೆ ಸೇರಿಸ್ಬಿಟ್ರೆ ಸಿಜೇರಿಂಗ್ ಅಮ್ಮನ್ ಮಾಡಿರೋದು. ಮಾಡಿದವ್ರು ಎಷ್ಟು ದಿವಸ ರೆಸ್ಟಲ್ಲಿ ಇರ್ಬೇಕು ಅಮ್ಮ? 1 ತಿಂಗಳು 3 ದಿವಸ ಮೇಡಮ್. 7 ದಿವಸಕ್ಕೆ ಹಾಸ್ಪಿಟಲ್ ಇಂದ ಕಳಿಸಿದ್ರು. ಕಳಿಸಿ 4ನೇ ದಿವಸಕ್ಕೆ ಗಲಾಟೆ ಮಾಡಿ ಅವ್ರನ್ನೆಲ್ಲರೂ ಗಲಾಟೆ ಮಾಡಿ ಕರ್ಕೊಂಡು ಹೋದ್ರು ಮನೆಗೆ. ಸರಿ, ನಾವೇ ಅವತ್ತು ಅವಳಿಗೆ ಆರೈಕೆ ಮಾಡಿದ್ರು, ನಾವೇ ಬಾಣಂತನ ಮಾಡಿದ್ವಿ. ಇಷ್ಟು ಜನ ಹೆಣ್ಮಕ್ಳು ನೋಡಿ, ಏಕವಚನದಲ್ಲಿ ಬೇಡ ಅಂತ ಹೇಳಿ ನಾನು ಯಾರನ್ನೂ ಮಾತಾಡಿಲ್ಲ. ಥೈರಾಯ್ಡ್ ಇದೆ ಅಂತ ಅವ್ರು ರೀಸನ್ ಹೇಳ್ತಾ ಇದಾರೆ. ನಮ್ಮನೇಲಿ ನಮ್ಗೆ ಥೈರಾಯ್ಡ್ ಅಲ್ಲ, ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇಲ್ಲ ಅಂತ ಅವ್ರು ಡಾಕ್ಟರ್ ಹೇಳಿದ್ರು. ಇಲ್ಲ ಡಾಕ್ಟರ್ ಇಲ್ಲ ಅಂತ ಹೇಳಿದ್ರು. ಇಲ್ಲಿ ಇರೋದು ಇಷ್ಟೇ ಮೇಡಮ್, ಇವನಿಗೆ ಮದುವೆ ಮಾಡ್ಬೇಕು ಕೇಳಿದಕ್ಕೆ ಇಷ್ಟೊಂದು ರಾಧ ಅಂತ ಬಂದವೆ. ಏನ್ ಮದುವೆ ಮಾಡ್ಬೇಕು ಅಂತ ತುಂಬಾ ಸುಲಭವಾಗಿ ಹೇಳ್ತಾ ಇದ್ದೀರಲ್ಲ ಯಜಮಾನ್ರೆ. ಕೋಪ ಅವರಿಗೆ. ನೀವು ಕೇಳೋದು ಸರಿನಾ? ಬೇರೆ ಯಾರು ಕೊಡಲ್ಲ, ಸತ್ತೋಗ್ತೀನಿ ಅಂತಾಳೆ, ಇವ್ ನೋಡೋಗ್ತೀನಿ ಅಂತಾನೆ. ಹೆಂಗ್ ನಾನು ಹೇಳಿದ್ಲಿ, ನೀವ್ ಹೆಂಗ್ ಹೇಳಿದ್ರೆ ನಾನು ಕೇಳ್ತೀನಿ. ಅಲ್ಲಲ್ಲ, ಅವು ಯಾವುದೇ ಪರಿಸ್ಥಿತಿಲಿ ಸೊಸೆ ನೀವು ನೋಡ್ಕೋತೀರಿ ಅಂತಾರ. ಮತ್ತೆ ಇವ್ರು ಓಡ್ ಹೋದ್ರೆ ಹೋಗ್ಲಿ ಬಿಡಿ. ಮೇಡಮ್, ಬೇರೆ ಮನೆ ಮಾಡಿದ್ರೆ ಯಾರು ನೋಡ್ಕೊಂತಾರೆ ಮೇಡಮ್? ಯಾರು ಒಂದಿನ ನೋಡ್ಕೊಂತಾರೆ, 2 ದಿನ ನೋಡ್ಕೊಂತಾರೆ. ಓಡಿ ನೀವೇನು ಮಾತಾಡದೆ ಈ ಗುಂಡ್ಕಲ್ ಹಾಕಿ ಕೂತ್ಕೊಂಡ್ರೆ ಹೇಗ್ರಿ? ಆನ್ಸರ್ ಅವನ್ನ ಹೇಳಿ ಅಂತ ಹೇಳಿ, ಅವರೆಲ್ಲ ಬೇಕಾದ್ರೆ ನಮ್ಗೆ ಅವ್ರು ಸರಿಯಾಗಿ ಆನ್ಸರ್ ಕೊಡಿ ಅಂತ ಹೇಳಿ ಎಲ್ಲ ಹೇಳ್ಕೊಡೋದು, ಕರ್ಕೊಂಡ್ ಬರೋದು. ಅಲ್ಲಪ್ಪ, ಸ್ಕೂಲ್ ನಲ್ಲಿ ಪಾಠ ಹೇಗ್ ಹೇಳ್ತೀರಿ, ಹೀಗೆ ಸುಮ್ನೆ ಕೂತಿರ್ತೀರಾ? ಅಲ್ಲಿ ಮಾತಾಡ್ತೀರಿ ತಾನೆ? ಮಾತಾಡ್ಲೇಬೇಕು. ಇದು ನಿಮ್ ಜೀವನದ ವಿಷಯ, ಮತ್ತೆ ಮಾತಾಡಿ. ಎಲ್ಲ ನಿಜನೇ ನಡೀತಾ ಇದೆ ಅಲ್ಲ? ಯಾವ ನಿಜಪ್ಪ?
ನೀವು ಮಾವನ ಹತ್ರ ಹೋಗಿ ನಿಮ್ ಮಗಳನ್ನ ಬದಿಗಿಟ್ಟು ಇನ್ನೊಬ್ಬ ಹುಡುಗಿನ ಮದುವೆ ಆಗ್ತೀನಿ, ದಯವಿಟ್ಟು ನನಗೆ ಅನುಮತಿ ಕೊಡಿ ಅಂದ್ರೆ ಯಾವ ಮಾವ ಪ್ರಪಂಚದಲ್ಲಿ ನಿಮಗೆ ಕೊಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ನಮ್ಮ ಹತ್ರ ಬಿಟ್ಕೊಟ್ಟಿಲ್ಲ ಅವತ್ತು, ಅವ್ರು ಬಿಟ್ಕೊಟ್ಟಿದ್ರೆ ನಿನ್ ಕತೆ ನಡೀತಾ ಇದ್ ಬೇರೆ. ಹೊಡಿಯಮ್ಮ ಇವಾಗ ಹೊಡಿಯೋದ? ಇಂತ ಹೊಡಿತಾ ಇದ್ವಿ. ಈ ವಯಸ್ಸಿಗೆ ಎಪ್ಪನ್ ಮದುವೆ ಬೇಕಾ, ಹೆಣ್ಣು ನೋಡ್ಬೇಕಂತೆ ನಾವು ಹೋಗಿ ಎಪ್ಪನ್ ಕೇಳಿಲ್ವಾ? ನಿನ್ ಸೊಸೆ ಹತ್ರ ಹೇಳಿ ಹೆಂಗ್ ಹೇಳಿಸ್ದೆ? ನಿನ್ ಹತ್ರ ಹೆಣ್ಕೊಳ್ದವ್ರು ಹೇಳಮ್ಮ ಇಲ್ವಂತ ಯಪ್ಪ. ನನ್ಗೆ ಹೇಳಿದ್ಯಲ್ಲ ಹೆಣ್ಣೋಡು ಅಂತ, ನಿನ್ ಮಗನಿಗೆ ಹೋಗಿ ನನ್ನ ತಂಗಿ ಮಗನ್ ಕೇಳಿದ್ಯಾ? ನಾಚಿಕೆ ಇಲ್ಲ? ಏನ್ ನೀನು ಕೇಳಿದ್ರು ತಪ್ಪ? ಏನಕ್ಕೆ ಕೇಳ್ತೀಯಾ? ಹೆಂಡತಿ ಇಲ್ವಾ? ಕೇಳೋದ್ ಇರೋ ಇಬ್ರನ್ನ ಸಾಯಿಸ್ಬಿಟ್ಟಲ್ಲ ಮಗನೇ. ಹೇಳೋದ್ ಯಾರಿಗೂ ತಪ್ಪಾಗಲ್ಲ, ಅವ್ರ ಇಷ್ಟ. ಇಬ್ಬರನ್ನ ಸಾಯಿಸ್ಬಿಟ್ಟು ಮೂರನೇ ಅನ್ಬೇಕನ್ನ ನಿನ್ಗೆ ಇನ್ನಾನು? ಯಾರು ಕೇಳಿದ್ರು ಮೂರನೇ ಮದ್ವೆ ಅರ್ಥನೇ ಆಗ್ತಾ ಇಲ್ಲ. ನಿಮ್ಗೆ ಇಷ್ಟಲ್ಲ, ನೀನ್ ಹೋಗ್ತಾ ಇರ್ಬೋದು, ಬೇರೆ ಹೋಗಿರು. ನಿನ್ ಜೀವನಕ್ಕೆ ಏನ್ ಮಾಡ್ಕೊ ತಗೋ, ಅವ್ರಿಬ್ರನ್ನ ಬಾಳಕ್ ಬಿಡು. ಯಾಕೆ ಬಿಡಲ್ಲ ನೀನು? ಇದೇನ್ ಸ್ವಾಮಿ ನೀವು ಬರ್ಸಿರೋದು? ನಿಮ್ಗೆ ನಾಚಿಕೆ ಆಗ್ಬೇಕು ಹೀಗ್ ಬರ್ಸಿರೋದು. ಇದೇನ್ ಬರ್ಸಿರೋದು? ಯಾವುದು ಅಂತ ನನ್ ಕೇಳ್ಬೇಡಿ, ನೀವೇ ತಾನೇ ಬರ್ಸಿರೋದು. ಹೌದು. ಇದು ಏನ್ ಒಪ್ಕೊಳ್ಳೋದು? ಬರ್ಸಿರೋದಂತ ಒಪ್ಕೊಂತ ಇದ್ದೀನಿ. ನಿಮಗೆ ಬುದ್ಧಿ ಇದೆ ಅಂತ ನನಗ ಅನ್ಸಲ್ಲ ಇದನ್ನ ಓದಿದ್ರೆ. ನಿಮಗೆ ನೀವು ಯಾವ ಆಧ್ಯಾತ್ಮ, ಯಾವ ದೇವರು, ಎಲ್ಲ ಸುಳ್ಳು ಕಂಡ್ರೆ, ಎಲ್ಲ ಸುಳ್ಳು ಕಂಡ್ರೆ. ಶರಣ್ರಿ ಹೀಗ್ ಬರೆಸ್ತಾರೇನ್ರಿ ಹೆಣ್ಮಕ್ಳ ಕೈಲಿ? ನಾನು ಕುಳ್ಳಿ ಆಗಿರೋದ್ರಿಂದ ಎಲ್ಲ ಕೆಲಸಗಳಿಗೂ ತೊಂದರೆ ಆಗುತ್ತಾ ಇದೆ. ಅವಳು ಹೇಳಿದ್ದು ನೋಡ್ಬಿಟ್ಟೆ ಅಲ್ವಾ ಮದ್ವೆ ಮಾಡ್ಕೊಂಡಿದ್ದು? ಇದು ಅನ್ಯಾಯ. ಇರೋದ್ ಬರ್ತಿತ್ತು ಏನ್ ಇರೋದು ಬರೆಯೋದೇನೋ? ನಾನು ಕುಳ್ಳಿನೇ, ನನಗೆ ಯಾವ ಕೆಲಸಕ್ಕೂ ತೊಂದರೆ ಆಗಿಲ್ವಲ್ಲ? ನೀವ್ ಐತಿದ್ದೀರಮ್ಮ, ಇವಳ ಕೈಲಿ ಆಗಲ್ಲ. ಅದಕ್ಕೆ ಅವತ್ತು ಹೆಂಗ್ ಒಪ್ಕೊಂಡೆ? ನಿನ್ಗೆ ನಿನ್ ಯೋಗ್ಯತೆಗೆ ಬದಲಾಗಿ ಇಲ್ಲ. ಇಷ್ಟೊತ್ತು ನಾನ್ ತಾಳ್ಮೆಯಿಂದ ಇದೆ, ತಾಳ್ಮೆ ಕಳ್ಕೊಳ್ಳೋ ತರ ನೀವೇ ಮಾಡಿದ್ದೀರಿ. ಮೇಡಮ್ ಇನ್ನೊಂದು ಪೇಪರ್ ಇದೆ ನೋಡಿ ಮೇಡಮ್. ದಿನೇ ದಿನೇ ಜ್ಞಾಪಕ ಶಕ್ತಿ ಕಡಿಮೆ ಆಗುತ್ತಿತ್ತು. ದಿನ ಕಳೆದಂತೆ ಒಂದೊಂದು ವಿಷಯ ತಿಳಿದುಕೊಂಡು, ಈಗ ವಿಷಯ ಏನೆಂದರೆ ಪ್ರತಿದಿನ ನನ್ನ ಆರೋಗ್ಯ ಒಂದು ದಿನ ಇದ್ದ ಹಾಗೆ ಇನ್ನೊಂದು ದಿನ ಇರುವುದಿಲ್ಲ. ನನ್ನ ಕಷ್ಟ ನನಗೆ ಗೊತ್ತು. ಸದಾ ನನ್ನ ಜೊತೆ ಒಬ್ಬರು ನೋಡಿಕೊಳ್ಳುವವರು ಇರಲೇಬೇಕು. ಸದ್ಯಕ್ಕೆ ನನ್ನ ಮಾವನವರು ಲಕ್ಷ್ಮೀನಾರಾಯಣ ಅವರು ನೋಡಿಕೊಳ್ಳುತ್ತಾ ಇದ್ದಾರೆ. ನನ್ನ ಗಂಡ ಮತ್ತು ಮಗುವನ್ನು ನೋಡಿಕೊಳ್ಳಲು ನಾನು ಶಕ್ತಳಲ್ಲ. ಎಲ್ಲಾ ಕೆಲಸವನ್ನು 80% ನನ್ನ ಮಾವನವರೇ ಮಾಡುತ್ತಿರುತ್ತಾರೆ. ಆದ್ದರಿಂದ ಅವರು ಎಲ್ಲೂ ಹೊರಗೆ ಹೋಗಲು ಸಾಧ್ಯವಿಲ್ಲ. ಇದನ್ನೆಲ್ಲ ಬರ್ಸಿದ್ದೀರಿ ನೀವು ನಿಜ, ಪ್ರಮಾಣ ಪತ್ರದ ಮೇಲೆ. ಅವ್ರಿಗೆ ಹೇಳಿ ಕೇಳಿದ್ರೆ ಬರಿಬಹುದು ಅಂದ್ರೆ ನಾನು ಬರ್ತೀನಿ. ನಾನು ಬರ್ಸಿದ್ದೀನಿ. ಯಾವ್ದು ತೆಗಿಬೇಕಾ ತೆಗೀರಿ ಅಂದ್ರೆ ನಿಮ್ಗೆ ಯಾವ್ದು ಬೇಕೋ ಮಾಡ್ಕೊಡ್ತೀನಿ ಅಂತಾರೆ. ನಾನಂತೂ ಓದಿಲ್ಲ. ನೀವು ಬರ್ಸಿದ್ರಿ, ಅವ್ರು ಬರೆದ್ರು. ಬರ್ಸಿರೋರು ಓದಿರಲ್ವಾ? ಏನ್ರಿ ಇದು? ತಪ್ಪಾದ್ರೆ ಕ್ಷಮಾಪಣೆ ಕೇಳ್ತೀನಿ. ನಾನು ಓದೋನಲ್ಲ. ನಾನು ನಿಮಗೆ ವಿದ್ಯೆ ಬೇಡ, ವಿವೇಚನೆನೂ ಇಲ್ವಲ್ಲ? ವಿವೇಚನೆ ಇದೆ. ನಾನು ಏನ್ ಮಾಡಿ ಅಂತೀರಾ? ವಿವೇಚನೆ ಇಲ್ಲ ಸ್ವಾಮಿ. ಬೆಂಬಲ ಹೇಳೇ ಮಾಡಿದ್ದೆ ಮೇಡಮ್. ಗೊರಕೆ ಹೊಡೆಯೋದು ರೋಗ. ಗಂಡ ಗೊರಕೆ ಹೊಡೆದ್ರೆ ಇನ್ಮೇಲೆ ಗಂಡನ್ ಬಿಟ್ಬಿಡೋಣವಾ? ಮಾಡಿದ ತಪ್ಪಂತೀರ? ಹೆಂಗಸು ಗಂಡಸಲ್ಲ ಒಂದೇ ಹೋಟೆಲ್ ಉತ್ತಿರೋದಲ್ವಪ್ಪ? ಇವ್ರಿಗೆ ವ್ಯತ್ಯಾಸ, ಅವ್ರಿಗೆ ವ್ಯತ್ಯಾಸನಾ? ನನ್ನ ಜಾತಕದಲ್ಲಿ ಕುಜ ದೋಷ ಇರುತ್ತದೆ. ಈ ದೋಷದ ಪ್ರಭಾವದಿಂದ ನನ್ನ ಅತ್ತೆ ತೀರಿಕೊಂಡರು. ಹೌದು ಅಂತ ನಿಮ್ ನಂಬಿಕೆ ಕಂಡ್ರಿ, ಅದನ್ನ ಪ್ರಮಾಣ ಪತ್ರದಲ್ಲಿ ಬರ್ಸ್ತೀರಾ? ಇರೋ ಪ್ರಾಬ್ಲಮ್ ಬರ್ದಿದ್ದೆ ಇದು ಮೇಡಮ್. ಪ್ರಾಬ್ಲಮ್ ನಮ್ಗೆ ಆಗಿರೋದು ನಿಮ್ದು ಹೆಂಡತಿ ತೀರ್ಕೊಂಡ್ರೆ ಅವ್ರದ ಕಾರಣ ಆಗ್ಬಿಟ್ರ? ಅವರತ್ತಲ್ಲ, ಮತ್ ಯಾಕೆ ಬರ್ಸಿದ್ದೀರಿ? ದೋಷದ ಪ್ರಭಾವ ಅಂದಿದ್ದು. ನಂಬಿ ಅದನ್ನ ಬರ್ಸಿದ್ದೀರಲ್ಲ. ಬರ್ಸಿದ್ ತಪ್ಪಾಗಿರ್ಬೋದು ಮೇಡಮ್, ನನ್ಗೆ ಗೊತ್ತಾಗಿಲ್ಲ. ಅಲ್ಲಪ್ಪ, ಕೊಲೆ ಮಾಡ್ಬಿಟ್ಟು ಗೊತ್ತಾಗ್ಲಿಲ್ಲ ಕೊಲೆ ಮಾಡಿ ತಪ್ಪು ಅಂದ್ರೆ ಅನ್ಭವಿಸ್. ಕೊಲೆ ಮಾಡಾದ್ಮೇಲೆ ಗೊತ್ತಿಲ್ಲ ಅಂದ್ರೂ ಕೂಡ ಶಿಕ್ಷೆ ಉಂಟು ಅಲ್ವಾ? ಹೌದು. ಏನ್ ಮಾಡೋಣ ಇದನ್ನ? ಅವ್ರೇನ್ ಮಾಡ್ತಾರೆ ಮಾಡ್ಬೇಕು, ಸರಿನಾ? ಬಂದಿದ್ದೀವಲ್ಲ ವೇದಿಕೆಗೆ, ಅವ್ರು ಏನ್ ಮಾಡ್ಬೇಕು ಮಾಡ್ತಾರೆ. ಅವ್ರು ಏನು ಮಾಡ್ಬೇಕಾಗಿಲ್ಲ. ನಿಮ್ಮ ಆಸೆ ಆಕಾಂಕ್ಷೆ ಎರಡೂ ತಪ್ಪು. ನಿಮ್ದು ತಪ್ಪು, ನಿಮ್ ಮಗಂದು ತಪ್ಪು. ಸರಿ, ಬಿಟ್ಬಿಡಿ. ಬಹಳ ಸ್ವಾರ್ಥ ನಿಮ್ ಮಗಂದು ಅಲ್ವಪ್ಪ? ಇಲ್ಲಿಗೆ ಬಿಟ್ಬಿಡ್ತೀವಿ ಖಂಡಿತ. ವೇದಿಕೆಯಲ್ಲಿ ಕೊಡ್ತಾ ಇದ್ವಲ್ಲ ಮಾತು. ಇನ್ನು ಮುಂದಕ್ಕೆ ಯಾವ ಟಾಪಿಕ್ ಮದುವೆ ಸುದ್ದಿ ನಾನು ಎತ್ತಲ್ಲ, ಅವನಿಷ್ಟ. ಇದು ಮಾಡ್ಕೋತೀನಿ, ನಮ್ ಜೀವನ ಬೇಕು, ನಮ್ಗೆ ತುಂಬಾ ಕಷ್ಟ ಇದೆ, ಕೊಡಪ್ಪ ಸ್ವಲ್ಪ ದುಡ್ಡು ಅಂತ ಇಸ್ಕೊಂಡಿದ್ಯಾ? ನಾನ್ ಕೇಳ್ದ? ಯಾರು? ನಿಮ್ ಸೊಸೆ ಹೇಳಿದಾರೆ ನನ್ನ ಹತ್ರ.
ಕೊಟ್ಟಿರೋದು ಹಿಂಸೆ ಕೊಡ್ತಾರೆ ಅಂತ. ಆಮೇಲೆ ಅದು ಆಯ್ತು. ಅದನ್ನ ಕೇಳಿಸ್ಬಿಟ್ಟು ಪ್ರಾಣ ಬಿಟ್ಬಿಡೋಣ. ನೀವೇನ್ ಪನಿಷ್ಮೆಂಟ್ ಕೊಟ್ಟು ನಾನು ರೆಡಿ. ನನಗೇನ್ ಅನಿಸ್ತಾ ಇದೆ ಗೊತ್ತಾ ಲಕ್ಷ್ಮೀನಾರಾಯಣ ಅವ್ರೆ, ನಾನು ಹೇಳ್ತಿರೋದು ತಪ್ಪಿರಬಹುದು. ಸೊಸೆಯನ್ನ ಪಣವಾಗಿಟ್ಟು ಬಹಳ ದೊಡ್ಡ ಆಟವನ್ನ ನೀವು ಅಂದ್ರೆ ಆಕೆ ನಿಮ್ ಜೊತೆಗಿದ್ರೆ ಇಲ್ಲಿಂದ ಏನಾದ್ರೂ ಸಿಗತ್ತೆ, ಆಕೆ ನೀವು ವಾಪಸ್ ತವ್ರ ಮನೆಗೆ ಕಳಿಸ್ಬಿಟ್ಟು ಇವ್ರಿಗೆ ಇನ್ನೊಂದ್ ಮದುವೆ ಮಾಡಿದ್ರೆ ಏನು ಸಿಗಲ್ಲ ಅನ್ನೋದು ನಿಮ್ಗೆ ಅರ್ಥ. ಮತ್ತೇನ್ರಿ ಅವ್ರ ಬಗ್ಗೆ ಅಷ್ಟೊಂದು ಪ್ರೀತಿ ಇದೆ, ಆದ್ರೆ ಮಗನ್ಗೆ ಇನ್ನೊಂದು ಮದುವೆ ಮಾಡ್ಬೇಕು ಅಂದ್ರೆ ಏನಪ್ಪಾ? ಈ ವೇದಿಕೆನೆಲ್ಲ ಮೇಡಮ್ ಅವ್ರು ಮಾತಾಡಕ್ ಹೇಳಿ ಮೇಡಮ್. ಇದೆಲ್ಲ ಸತ್ಯ ಇದೆಲ್ಲ ಸತ್ಯ ಅಂತ ಅವಾಗ್ಲಿಂದ ಹೇಳ್ತಾ ಇದ್ದೀರಿ. ಮುಂದಕ್ಕೆ ನೀವೇನ್ ತೀರ್ಮಾನ ಮಾಡ್ತೀರಾ ನಮ್ ತಪ್ಪಿದ್ರೆ ನಂದೇನು ತೀರ್ಮಾನ ಇಲ್ಲ, ನೀವ್ ಹೇಳಿ. ಇಷ್ಟೆಲ್ಲ ಆದ್ಮೇಲೆ ನಿಮಗೇನ್ ಅನ್ಸುತ್ತೆ ಹೇಳಿ? ಇನ್ನೊಂದು ಮದುವೆ ಬೇಕು ಅಂತ ಅನ್ಸುತ್ತಾ? ಕೌನ್ಸಿಲಿಂಗ್ ಮಾಡೋಣ. ಒಂದು ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಆಮೇಲೆ ಅದಕ್ಕೆ ರಿಲೇಟೆಡ್ ಆಗಿ ಕೆಲವು ಹಾರ್ಟ್ ಅಲ್ಲಿ ಚೇಂಜಸ್ ಇದೆ. ಹಾಗೆ ಅಂತ ತುಂಬಾ ಸಿವಿಯರ್ ಪ್ರಾಬ್ಲಮ್ ಹಾರ್ಟ್ ಏನು ಕಾಣಿಸ್ತಾ ಇಲ್ಲ. ನಿಮ್ಗೆ ಇದನ್ನ ಮೊದ್ಲೇನೂ ಹೇಳಿದೀನಿ. ಈ ಕಾಯಿಲೆಯ ಒಂದು ನೆಪ ಇಟ್ಕೊಂಡು ಬೇರೆ ಮದುವೆ ಖಂಡಿತ ಬೇಡ ಅಂತ ನಾನು ಹೇಳಿ. ಇನ್ನೊಂದು ಮದುವೆ ಮಾಡ್ಕೊಳ್ಳೋಕಂತೂ ದಾರಿ ಇಲ್ಲ. ಮಾಡ್ಕೊಂಡ್ರೆ ಏನಾಗುತ್ತೆ ಮೇಡಮ್? ಸೆಕ್ಷನ್ 494 and 495 ಪ್ರಕಾರ IPC 7 years to 10 years ಇಂಪ್ರಿಸನ್ಮೆಂಟ್ ಇರುತ್ತೆ. ಬೈಗಮಿ ಎಲ್ಲರೂ ಹೆದರ್ಸ್ತಾ ಇದ್ದಾರೆ. ದೇವ್ರ ಹೆಸರು ಹೇಳಿ ಈ ವಿಷಯವಾಗಿ ಏನ್ ಹೇಳೋಕೆ ಇಷ್ಟಪಡ್ತೀರಿ? ನಾನು ಶುರುವಾಗ್ಲೇ ಹೇಳಿದೆ, ಒಂದು ವಿಶೇಷವಾದ ಇನ್ಫಾರ್ಮೇಶನ್ ಹೈಡ್ ಮಾಡಿ ಇದನ್ನು ಮಾಡ್ತಾ ಇದ್ದಾರೆ ಅಂತ. ಅವರು ಎಷ್ಟೇ ಸ್ಪಿರಿಚುವಲ್ ಇರಲಿ, ನಮ್ಗಿಂತಲೂ ಮೀರಿದ ಒಂದೊಂದು ಶಕ್ತಿ ಇದೆ. ನಾನು ಇವರಿಬ್ಬರನ್ನ ಅಬ್ಸರ್ವ್ ಮಾಡಿ ಸೂಕ್ಷ್ಮವಾಗಿ ನಾನು ನೋಡಿದಾಗ ಇವ್ರ ಮನೆಗೆ ಮಹಾಕಾಳ ಸರ್ಪ ದೋಷ ಇದೆ. ಈತನನ್ನ ನಾನು ನೋಡಿದಾಗ ಇವ್ರು ನಡೆಯೋ ಸ್ಟೈಲು, ಕೂತಿರೋ ಭಾವ ಇದೆಲ್ಲ ನೋಡಿದಾಗ ಇವ್ರಿಗೆ ಇನ್ನು 10 ಮದುವೆ ಮಾಡಿದ್ರು ಕೂಡ ದಾಂಪತ್ಯ ಜೀವನ ಚೆನ್ನಾಗಿ ಹಣದ ಆಸೆಗೋಸ್ಕರ ನೀವು ಮದುವೆ ಮಾಡ್ಕೊಳ್ಬೇಕು. ಮನಸಾರೆ ಅಗ್ನಿಸಾಕ್ಷಿಯಾಗಿ ಮದುವೆ ಆಗಿರುವಾಗ ಆಕೆಗೆ ನೀವು ಯಾಕೊಂದು ರೋಗಿಷ್ಟೇನ ಅವಳು ಸೇವೆ ಮಾಡಿ ನೀವು ಸೆಕ್ಸ್ಗೋಸ್ಕರ ಮದುವೆ ಮಾಡ್ಕೊತಾ ಇದೀರಾ ಅಂತ ಅನಿಸ್ತಾ ಇದೆ ಈಗ. ಇಲ್ಲ ಹಣಕ್ಕೋಸ್ಕರ ಮದುವೆ ಮಾಡ್ಕೊತಾ ಇದ್ದೀರಾ. ಇಷ್ಟೆಲ್ಲ ಆಗಿದೆ, ನಮ್ಗೆ ಹುಡುಗಿ ಬೇಡ ಅಂತ ನಿಮ್ ಮನೆಗ್ ಕಳಿಸ್ಬಿಟ್ಟು ನಮ್ಮ ಎಲ್ಲ ಹಂಗೆ ಕಳಿಸ್ಲಿ, ನಾವು ಕರ್ಕೊಂಡ್ ಹೋಗ್ತೀವಿ. ಅವತ್ತು ಹೊಟ್ಟೆ ಹಿಡಿಸ್ತು, ಇವತ್ತು ಮನೆ ಇಡ್ಸೋದಿಲ್ವಾ? ಈಗೇನ್ ಮಾಡೋಣ ರೀ? ಅವ್ರೆಲ್ರೂ ಸೇರಿ ಅವ್ರ ಬುದ್ಧಿ ಹೇಳಿ ಮದುವೆ ಚಿಂತೆಯನ್ನು ಬಿಡಿಸ್ಬಿಟ್ರೆ ನನಗ್ ಬಿಡ್ಬೇಕು. ಇನ್ನೊಂದ್ ಮದುವೆ ವಿಷಯ ಬಿಟ್ಬಿಡೋಣವಾ? ಅವ್ರ ಮೈಂಡ್ ಇಂದ ಬಿಟ್ಬಿಟ್ರೆ ನಾನು ಬಿಡ್ತೀನಿ. ನೀವೇ ಅವರು ಹೇಳ್ತಾ ಇರೋದು ಅದೇ, ನೀವೇ ಬಿಡ್ಬೇಕು. ಈ ಹುಡುಗಿ ಇಷ್ಟು ದಿವಸ ಇದ್ದು ನಿಮ್ ಜೊತೆ ಮಲ್ಗಿ ಒಂದ್ ಮಗು ಜನ್ಮ ಕೊಟ್ಟಿದ್ದಾರೆ. ಇನ್ ಬೇರೆ ಮದುವೆ ಮಾಡ್ಕೊಂಡ್ರೆ 2 ದಿನ ಕೂಡ ಇರೋದಿಲ್ಲ. ಸೆಕ್ಸ್ಗೋಸ್ಕರ ಮದುವೆ ಆಗ್ಬಾರ್ದು ಯಾವತ್ತು. ನೀವು ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಅಂತ ಹೇಳಿದ್ರಿ. ಕಾಮ ಅಂದ್ರೆ ಸೆಕ್ಸ್ ಅಲ್ಲ, ಕಾಮ ಅಂದ್ರೆ ಮನಸ್ಸಲ್ಲಿ ಇರುವಂತ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಳ್ಳುವಂತ ಒಂದು ಕ್ರಿಯಾ. ಹೆಂಡತಿಗೆ ಅನಾರೋಗ್ಯ ಇದ್ರೆ ನಾವು ಅವ್ರ ಕೆಲ್ಸನ ಹಂಚ್ಕೋತೀವಿ ಅಲ್ವಾ? ಅವ್ರಿಗೆ ಯಾವ ಸೇವೆನೂ ನೀವು ಮಾಡ್ತಿಲ್ಲ. ಅದು ನಿಮ್ ಧರ್ಮ, ಕೈ ಹಿಡಿದಿದ್ದೀರಿ ಅಲ್ವಾ? ಅಂದ್ಮೇಲೆ ನಿಮ್ ಧರ್ಮ అల్వా ಅದು? మదువే యోచన బిట్బిడోణ్వా? బిట్బిడోణ. సరే ఇంట్లో పేటం చేయకూడదంట. మామకి ప్రాణం పోతుంది, నాకు ప్రాణం పోతుంది. నిజంగా చెప్తాను. మీరేమో తిరిగి ఇంట్లో అటం చేస్తే ఇద్దరు పేడిస్తాం, ಗ್ಯಾರಂಟಿ ఉండదు. ಮಾಡಲ್ಲ ಇನ್ನು. ಯಾರು ಸತ್ಯವಾಗಿ? ಅವ್ರಿಗೆ ನಮ್ಗೆ ಹಂಗೆ ನಂಬಿಕೆ ಇದೆ. ನನಗೆ ಬೇಕು. ಯಾವ್ದ್ರ ಮೇಲೆ ಬೇಕಾದ್ರೂ ಸತ್ಯ ಮಾಡ್ತೀನಿ. ಭಗವದ್ಗೀತೆ ಈಸಿ, ಅದು ಬುಕ್. ಮಗ ಅವನಿಗೆ ಪ್ರಾಣ ಇದೆ. ಮಗನ ಹೆಸರೇನಮ್ಮ? ಮಹೇಶ್ ಗುಪ್ತಾ. ಇಲ್ಲೇ ಮಹೇಶ್ ಗುಪ್ತಾ. ಮಹೇಶ್ ಗುಪ್ತಾ ಸತ್ಯವಾಗ್ಲೂ ಯೋಚನೆ ಬಿಟ್ಬಿಡೋಣವಾ? ಮಹೇಶ್ ಗುಪ್ತಾ ಸತ್ಯವಾಗಿ ಮದುವೆ ಯೋಚನೆ ಬಿಡ್ತಾರೆ. ಮಕ್ಕಳನ್ನ ದೇವ್ರು ನೋಡ್ಬೇಕು ಅಂತಾರೆ, ದೇವ್ರು ನಂಬೋರು ನೀವು. ಪ್ರಮಾಣ ಮುರಿದ್ರೆ ಏನಾಗುತ್ತೆ ವಿಜಯ್ ಕುಮಾರ್ ಅವ್ರೆ? ಅದು ಹೇಳದ್ ಬೇಡ ಮೇಡಮ್. ಅಲ್ವಾ? ಇವ್ರ ದೇಹದ ತೂಕ ಏನ್ ದೊಡ್ಡ ವಿಷಯ ಅಲ್ಲ. ಎಲ್ರು ತೂಕ ಕಳ್ಕೊತಾರೆ. ಥೈರಾಯ್ಡ್ ವಾಸಿ ಆಗುತ್ತೆ, ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇಲ್ಲ. ಸ್ವಾಮಿ, ನಿಮ್ಮಿಂದ ಅನುಮತಿ ಸಿಕ್ಕರೆ ನಾವು ಕಾರ್ಯಕ್ರಮ ಮುಗಿಸಬಹುದು. ನಾವು ಟಾಪಿಕ್ ಎತ್ತಲ್ಲ, ಯಾರಿಗೂ ತೊಂದರೆ ಕೊಡಲ್ಲ, ಯಾರಿಗೂ ಕಾಗದ ಬರೆಯಲ್ಲ. ತಪ್ಪಾಗಿದ್ರೆ ದಯವಿಟ್ಟು ಎಲ್ಲರೂ ಕ್ಷಮಿಸ್ಬಿಡಿ, ಇಲ್ಲಿಗೆ ಬಿಟ್ಬಿಡಿ. అయ్యో అనిపించేసి చూడు, వాళ్ళ పాపం నీకు ఊరికే ಉಳಿದು ತಾಯಿ ನೋಡೋ ಹೊಟ್ಟೆ ಉರಿ ಅಲ್ವಾ ನಮ್ಗೆ? ನಾನ್ ಕೆಲಸ ಮಾಡೋದು ನನ್ ಗುರಿತದೆ, ಈ ಅಮ್ಮನ್ ಗುರಿಲಿಲ್ವಾ? ಅಮ್ಮನ್ ನೋಡಷ್ಟು. ಅಮ್ಮ ಅಪ್ಪ ಬೇಡ ಅಂತೆ, ಗಂಡನು ಮಾವ ಇದ್ರೆ ಸಾಕತ್ತೆ. ಮಾವ ಮಾತ್ರ ಬಂದ್ ನಿಂಗೆ ನೋಡಿದ್ದು ಅವತ್ತು. ವಾಡೆ ಬೋಂಡ ಮಾರಿ ಅಮ್ಮ ಸಾಕಿದಮ್ಮ. ತುಂಬಾ ಕಷ್ಟಪಟ್ಟು ಸಾಕಿದ್ದಾರೆ ನಮ್ನೆಲ್ಲ. ಒಂದ್ ದಿವಸ ಹಾಸ್ಪಿಟಲ್ ಅಲ್ಲಿ ಇದ್ರೆ ಕಳ್ಸಲ್ಲ ಮೇಡಮ್ ನೋಡಕ್ಕೆ. ಬಸ್ತಲ್ಲ, ಆಟೋ ಹತ್ತಲ್ಲ, ಬಿತ್ತೋಗ್ತಾಳೆ. ಏನ್ ಮಾಡೋದು? ನಾವೆಲ್ಲ ಕಲ್ತ್ಕೊಂಡಿಲ್ವಾ? ಅವರೆಲ್ಲ ನೀವು ಕಲಿಯಕ್ ಬಿಡಿ. ಬಿಟ್ಟಿದ್ದೀವಿ ಮೇಡಮ್, ಆ ಥರ ಬಂಧನವಾಗಿ ಇಟ್ಟಿಲ್ಲ ನಾವು. ನಮ್ಮ ಹಾರಾಟಕ್ಕೆ ಬಂಡಿಯ ಕೀಲೆ ಲೂಸ್ ಆಗಿ ಹೋಗೈತೆ, ನಾವು ಹೊಂಟಿರುವ
ಜಿಂಗಿ ಜಿಂಗಿ ಚಕ ಹಿಂಗು ತಕ್ಕ ಅದ್ನ ಹಂಗು ಬಿಟ್ಟು ಬಿಡ್ತೀವಿ. ಅವ್ನು ಬೇಡ ಅಂದ್ಮೇಲೆ ನಮ್ಗೆ ಫ್ರೀ ಆಯ್ತು. ನನ್ನ ಮೈಂಡ್ ಇವಂದೇ ನಂಗೆ ತೊಂದರೆ ಇದೆ, ಅವಳದಲ್ಲ ಅವ್ರದ್ದಲ್ಲ, ಇವನ್ನಿದೆ. ಆಯ್ತು ಮೇಡಮ್, ಇಲ್ಲಿ ಬಿಟ್ಬಿಡ ಅಂತ ಹೇಳಿದ್ವಲ್ಲ. ಈಗ ಬಿಟ್ಬಿಟ್ಟು ಅಂತ ಇಷ್ಟು ಜನದ ಮುಂದೆ ಒಪ್ಕೊಂಡವನಲ್ವಾ, ನಾವಿನ್ನು ಚೆನ್ನಾಗಾಗ್ತೀವಿ, ಅವ್ಳ ಕಾಯಿಲೆ ವಾಸಿ ಆಗುತ್ತೆ. ರೈಟಿಂಗ್ ಪ್ರಕಾರ ಕೊಡ್ಲಿ. ನಾವು ನಡೆಯಕ್ಕೆ ರೆಡಿ ಆಗಿದೀವಲ್ಲ ಮೇಡಮ್, ಬರೆಯಕ್ಕೆ ಹಾಕಿ ಹಾಕಿ. ಪ್ರಿಯ ವೀಕ್ಷಕರೇ, ಇದರೊಂದಿಗೆ ಇವತ್ತಿನ ಬದುಕು ಜಟಕಾ ಬಂಡಿಯನ್ನ ಮುಗಿಸುವಂತಹ ಸಮಯ ಬಂದಿದೆ. ವಿಮಲಾ ಅವರಿಗೆ ಬೇಜಾರಿದೆ, ಹಿಂಜರಿಕೆ ಇದೆ, ತನ್ನ ಕಾಯಿಲೆ ಇದೆ ಅಂತ ತಲೆ ತುಂಬಾ ಇಟ್ಕೊಂಡಿದ್ದಾರೆ. ಅದೆಲ್ಲವನ್ನ ನಿಧಾನವಾಗಿ ಅವ್ರು ಬಿಟ್ರೆ ಇವರಿಬ್ಬರ ದಾಂಪತ್ಯ ಸುಖಮಯವಾಗಿರುತ್ತೆ ಅಂತ ನನಗನ್ಸುತ್ತೆ. ಭವಿಷ್ಯದಲ್ಲಿ ಅವರಿಬ್ಬರಿಗೂ ಒಳ್ಳೇದಾಗ್ಲಿ ಅನ್ನೋದು ನಮ್ಮ ಆಶಯ. ವಿಮಲಾ ಮತ್ತು ವಿಜಯ್ ಕುಮಾರ್ ಅವರಿಗೆ ಕೌನ್ಸಿಲಿಂಗ್ ಆ ಜವಾಬ್ದಾರಿಯನ್ನ ಬದುಕು ಜಟಕಾ ಬಂಡಿ ತೆಗೆದುಕೊಳ್ಳುತ್ತೆ. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ. ಇದು ಸೆರಾ ರಿಫ್ಲೆಕ್ಸಿವ್ ಸ್ಟೈಲ್ ಬದುಕು ಜಟಕಾ ಬಂಡಿ, ಪವರ್ಡ್ ಬೈ ಡಾಬರ್ ಆಮ್ಲಾ ನೆಲ್ಲಿ ಹೇರ್ ಆಯಿಲ್. ನಮಸ್ಕಾರ. ಬದುಕೊಂದು ಜಟಕಾ ಬಂಡಿ, ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡೆ.